ಒಂದು ನಿಮಿಷ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಆ ಭಗವಂತನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಮಹರ್ಷಿಗಳ ಪಾದಗಳಿಗೆ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಉಪನ್ಯಾಸವನ್ನ ನಡೆಸಿಕೊಡಲು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ನಿರ್ದೇಶಕರಾದ ಸೋದರಿ ವಾಣಿ ವಾಸುದೇವ್ರವರಿಗೂ ಸೋದರ ವಾಸುದೇವ್ರವರಿಗೂ ನನ್ನ ಅನಂತಾನಂತ ನಮನಗಳು. ಶ್ರೀಯುತ ಸುಕೃಷ್ಣಮೂರ್ತಿಗಳು ಮತ್ತು ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿಗಳು ನನ್ನ ಮಾರ್ಗದರ್ಶಕರು, ನನ್ನ ತತ್ವಚಿಂತಕರು ಮತ್ತು ನನ್ನನ್ನು ರೂಪಿಸಿ ಬೆಳೆಸಿದವರು. ಅವರಿಗೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಸಭಿಕರಿಗೆ ವಂದಿಸುತ್ತಾ, ಶ್ರೋತೃಗಳಿಗೆ ನಮಿಸುತ್ತಾ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಉಪನ್ಯಾಸದ ಶೀರ್ಷಿಕೆ ಅಂತರ್ಯಾತ್ರೆ, ಇನ್ನರ್ ಜರ್ನಿ ಅಂತ. ಈ ಒಂದು ಶೀರ್ಷಿಕೆಗೆ ಸಂಬಂಧಿಸಿದಂತೆ ಇದು 3ನೆಯ ಉಪನ್ಯಾಸ. ಹಿಂದಿನ 2 ಉಪನ್ಯಾಸಗಳಲ್ಲಿ ಅಂತರ್ಯಾತ್ರೆ ಎನ್ನುವಂತಹ ಪದದ ಅರ್ಥವೇನು, ಅಂತರ್ಯಾತ್ರೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾಗಿ ನಡೆಸಬೇಕಾದಂತಹ ಒಂದು ಕಾರ್ಯ, ಯಾಕದನ್ನ ನಡೆಸಬೇಕು ಮತ್ತು ಆ ಅಂತರ್ಯಾತ್ರೆಯಲ್ಲಿ ಪ್ರಾರಂಭದ ಸಿದ್ಧತೆಗಳೇನು, ಆ ಸಿದ್ಧತೆಗಳಿಗೆ ಪೂರಕವಾದಂತಹ ಜೀವನ ಯಾವುದು ಅನ್ನೋದನ್ನ ವಿವರಿಸಿ ಹೇಳ್ತಾ ಇದ್ದೆ. ನೋಡಿ, ಮನುಷ್ಯ ಈ ಸಂಸರಣೆ ಎಂಬ ಒಂದು ಸುಂದರವಾದಂತಹ ವ್ಯೂಹದಲ್ಲಿ ಅತ್ಯಂತ ಉನ್ನತವಾದಂಥ ಜೀವಿ. ಮನುಷ್ಯನಷ್ಟು ಬುದ್ಧಿವಂತ ಪ್ರಾಣಿ, ಮನುಷ್ಯನಷ್ಟು ಶಾರೀರಿಕವಾಗಿ ವಿಕಾಸವಾದಂತಹ ಮತ್ತೊಂದು ಜೀವಿ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹಿ ಈಸ್ ದ ಕ್ರೌನ್ ಆಫ್ ಎವಲ್ಯೂಷನ್ ಅಂತ ಹೇಳ್ತಾರೆ. ಸಂಸರಣೆಗೆ ಕಿರೀಟ ಈತ. ಆದರೆ ದೌರ್ಭಾಗ್ಯವೋ ಏನೋ, ಸಂಸರಣೆಗೆ ಕಿರೀಟಪ್ರಾಯನಾಗಿರುವ ಈ ಮನುಷ್ಯನೇ ಇಷ್ಟು ಕೋಟ್ಯಾಂತರ ವರ್ಷಗಳಿಂದ ನಡೆದು ಬಂದಂತಹ ಸಂಸರಣೆಯ ಫಲವಾಗಿ ರೂಪುಗೊಂಡಂತಹ ಈ ವಿಶ್ವದ ನಿರ್ನಾಮವನ್ನ ಮಾಡ್ತಾ ಇದ್ದಾನೆ. ತಿಳಿದೋ ತಿಳಿಯದೆಯೋ ನಮ್ಮಿಂದ ನಡೀತಾ ಇರುವಂತಹ ಎಷ್ಟೋ ಕೆಲಸ ಕಾರ್ಯಗಳು ಈ ಪ್ರಕೃತಿಯ ಒಂದು ಉಪಸ್ಥಿತಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಆದ್ರೆ ಮನುಷ್ಯನ ಒಂದು ಜೀವನವನ್ನ ಗಮನಿಸುವುದಾದರೆ ಆತ ಆ ಜೀವನವನ್ನ ರೂಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇಲ್ವೇನೋ ಅಂತ ಅನ್ಸುತ್ತೆ. ಒಂದ್ ಕಡೆ ಒಬ್ಬ ಸಂತರು ಹೇಳ್ತಾರೆ, ಮನುಷ್ಯನ ಅತಿ ದೊಡ್ಡ ಕೃತಿ ಎಂದರೆ ಮನುಷ್ಯನೇ. ದ ಬೆಸ್ಟ್ ಪ್ರಾಡಕ್ಟ್ ಆಫ್ ಕ್ರಿಯೇಷನ್ is man. There is no doubt about it. And what is that man is creating? What can be the best creation by man? ಮನುಷ್ಯನ ಅತಿ ದೊಡ್ಡ ಕೃತಿ ಅಥವಾ ಕ್ರಿಯೇಷನ್ ಮತ್ತೇನೂ ಅಲ್ಲ, ಮತ್ಯಾರೂ ಅಲ್ಲ, ಮನುಷ್ಯನೇ. ನಮ್ಮನ್ನ ನಾವು ರೂಪಿಸಿಕೊಳ್ಳಬೇಕು. ಮತ್ಯಾರು ನಮ್ಮನ್ನ ರೂಪಿಸುವ ಒಂದು ಗೋಜಿಗೆ ಹೋಗೋದಿಲ್ಲ. ಕಾರಣ, ಮತ್ತೊಬ್ಬರಿಗೆ ನಮ್ಮನ್ನ ರೂಪಿಸುವಷ್ಟು ಶಕ್ತಿಯೂ ಇಲ್ಲ.
ನಮ್ಮನ್ನ ನಾವೇ ರೂಪಿಸಿಕೊಳ್ಳಬೇಕು. ಅಂತಹ ಒಂದು ಜವಾಬ್ದಾರಿಯನ್ನ ನಾವು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ಬೇಕು. ಅದೇ ಜೀವನದ ಒಂದು ಮಹತ್ತರವಾದಂತಹ ಸಾಧನೆ. ಆ ಸಾಧನೆಯೇ ಜೀವನಕ್ಕೆ ಪರಿಪೂರ್ಣತೆಯನ್ನು, ಜೀವನಕ್ಕೆ ಒಂದು ಅರ್ಥವನ್ನು ತಂದುಕೊಡುತ್ತೆ. ಅಂತಹ ಒಂದು ಸಾಧನೆಯನ್ನ ಅಂತರ್ಯಾತ್ರೆ ಅಂತ ಕರಿತೀವಿ. ಆ ಅಂತರ್ಯಾತ್ರೆ ಅಥವಾ ಇನ್ನರ್ ಜರ್ನಿ ಮನುಷ್ಯನ ಒಂದು ಸಾಧನಾ ಪಥ. ಅದು ಯಾವಾಗ ಜರುಗುತ್ತೆ ಅಂತರ್ಯಾತ್ರೆ? ಮನುಷ್ಯ ತನ್ನಲ್ಲೇ ತಾನು ಮುಳುಗಿದಾಗ. ಹಾಗೆ ಮುಳುಗಿದಾಗ ಆತ ತನ್ನ ಸ್ವಯಂನಲ್ಲಿ ಒಂದಾಗುತ್ತಾನೆ. ಯಾವಾಗ ತನ್ನಲ್ಲೇ ತಾನು ಮುಳುಗುತ್ತಾನೋ ಆಗ ಅಂತರಂಗವನ್ನ ಪ್ರವೇಶ ಮಾಡ್ತಾನೆ. ಅಂತರಂಗದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ. ಅಂತರಂಗ ಪಾರದರ್ಶಕವಾಗ್ತಾ ಹೋಗುತ್ತೆ. ಅಂತರಂಗದ ಪಾರದರ್ಶಕತೆ ಆತನನ್ನ ಅಂತರ್ಯಾಮಿಯ ಬಳಿಗೆ ಕೊಂಡೊಯ್ಯುತ್ತೆ. ಆಗ ಜೀವನ ಸಾರ್ಥಕತೆಯನ್ನ ಹೊಂದತ್ತೆ. ನೋಡಿ, ಇದು ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ, ಒಂದು ಜನ್ಮದಲ್ಲಿ ನಡೆಯೋ ಕಾರ್ಯ ಅಲ್ಲ. ಹಲವಾರು ಜನ್ಮಗಳನ್ನ ಭಗವಂತ ನಮಗೆ ಅವಕಾಶವಾಗಿ ಒದಗಿಸಿಕೊಟ್ಟಿದ್ದಾನೆ. ಪ್ರತಿ ಜನ್ಮದಲ್ಲೂ ಇಂತಿಷ್ಟು ಅನ್ನುವಂತಹ ಒಂದು ಪ್ರಗತಿಯನ್ನ ನಾವು ಮಾಡಬೇಕು, ಸಾಧಿಸಬೇಕು. ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವೋ ಪ್ರತಿನಿತ್ಯ, ಪ್ರತಿ ಕ್ಷಣ, ಆ ಎಲ್ಲ ಕೆಲಸಗಳು ನಮ್ಮನ್ನ ಆಂತರ್ಯದಲ್ಲಿ ಮುಳುಗಿಸಿ ಸಾಧನೆಯ ಮಾರ್ಗದಲ್ಲಿ ಮುಂದೆ ಕೊಂಡೊಯ್ಯುವಂತಿರಬೇಕು. ನಾವ್ ಏನೇ ಮಾಡ್ಲಿ, ಅಡುಗೆ ಮನೆಯಲ್ಲೇ ಕೆಲಸ ಮಾಡ್ತಿರಬಹುದು, ಕಚೇರಿಯಲ್ಲೇ ಕೆಲಸ ಮಾಡ್ತಿರಬಹುದು, ಅಥವಾ ನಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡ್ತಿರ್ಬಹುದು, ಇಲ್ಲ ಯಾವುದೋ ಅಂಗಡಿಗೆ ಹೋಗಿ ಏನೋ ವ್ಯವಹಾರ ಮಾಡ್ತಿರಬಹುದು. ಏನೇ ಮಾಡ್ತಿರ್ಲಿ, ಯಾರ ಬಳಿನೋ ಮಾತನಾಡ್ತಿರಬಹುದು, ಚರ್ಚೆ ಮಾಡ್ತಿರಬಹುದು, ಒಂದು ಮೀಟಿಂಗ್ ಅಲ್ಲಿ ಇರಬಹುದು, ಯಾವುದೇ ಕೆಲಸ ಮಾಡ್ತಿದ್ದಾಗ್ಲೂ ಆ ಕೆಲಸ ಕಾರ್ಯ, ಆ ಆಲೋಚನೆಗಳು ಹೇಗಿರ್ಬೇಕಂದ್ರೆ ಅವು ನಮ್ಮನ್ನ ಆಂತರ್ಯದಲ್ಲಿ ಮುಳುಗಿಸುವಂತೆ ಮಾಡಬೇಕು. ಅಂದ್ರೆ ಪ್ರಾಮಾಣಿಕವಾಗಿರ್ಬೇಕು. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತೇವೆ ನಾವು. ಇಂತಹ ಒಂದು ಜೀವನವನ್ನು ನಾವು ರೂಪಿಸಿಕೊಳ್ಳದೆ ಹೋದ್ರೆ ಅಂತರ್ಯಾತ್ರೆ ಪ್ರಾರಂಭವೇ ಆಗೋದಿಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಒಂದು ಗೊತ್ತು ಗುರಿ ಇರೋದಿಲ್ವೋ, ಒಂದು ಪ್ರಾಮಾಣಿಕತೆ ಇರೋದಿಲ್ವೋ, ಆಗೇನಾಗತ್ತೆ ಅಂದ್ರೆ ನಮ್ಮ ಜೀವನ ಒಂದು ಮರದ ದಿಮ್ಮಿಯಂತೆ ಅಥವಾ ತರಗೆಲೆಯಂತೆ ವ್ಯರ್ಥವಾಗಿ ಹೋಗುತ್ತೆ. ಮರದ ದಿಮ್ಮಿ ಹೇಗೆ ನೀರಿನ ಪ್ರವಾಹಕ್ಕೆ ಸಿಕ್ಕಾಕೊಂಡು ನೀರು ಎಲ್ಲಿ ಕೊಂಡೊಯ್ಯುತ್ತೋ ಅಲ್ಲಿ ಹೋಗುತ್ತೋ, ತರಗೆಲೆ ಹೇಗೆ ಗಾಳಿಗೆ ಹಾರುತ್ತಾ ಗಾಳಿ ಬೀಸಿದ ದಿಕ್ಕಿನಲ್ಲಿ ಚಲಿಸಿ ಹೊರಟು ಹೋಗುತ್ತೋ, ಹಾಗೆ ಮನುಷ್ಯನ ಜೀವನ ಸಹ ಗೊತ್ತು ಗುರಿ ಇಲ್ಲದೆ ಯಾವುದೋ ಕೆಲವು ಸಂದರ್ಭಗಳ ಒತ್ತಡಕ್ಕೆ ಈಡಾಗಿ ಆ ಸಂದರ್ಭಗಳು ಮತ್ತು ವಿಧಿ ನಮ್ಮನ್ನ ಎಲ್ಲಿ ಕೊಂಡೊಯ್ಯುತ್ತೋ ಅಲ್ಲಿ ಹೊರಟು ಹೋಗ್ತೀವಿ. ಗೊತ್ತು ಗುರಿ ಇಲ್ಲದ ಜೀವನ ಎಂತಹ ಜೀವನ ಅಂದ್ರೆ ಅದು ಪರಿಪೂರ್ಣವಾಗಿ ವ್ಯರ್ಥವಾದಂತಹ ಜೀವನ. ಆದ್ದರಿಂದಲೇ ನಮ್ಮ ಜೀವನವನ್ನ ನಾವು ಗಮನಿಸಿ ನೋಡಬೇಕು. ನಮ್ಮ ಜೀವನದ ಒಂದು ಗೊತ್ತು ಗುರಿ ಉದ್ದೇಶವನ್ನ ನಾವು ರೂಪಿಸಿಕೊಳ್ಳಬೇಕು. ಅಂತರಂಗವನ್ನ ಪ್ರವೇಶ ಮಾಡಬೇಕು. ಅಂತರಂಗವನ್ನ ಪ್ರವೇಶಿಸದೆ ಅಂತರ್ಯಾಮಿಯನ್ನ ಸೇರಲು ಸಾಧ್ಯವಿಲ್ಲ. ಬಹಿರಂಗ ಪ್ರಪಂಚದಿಂದ ಅಂತರಂಗ ಪ್ರಪಂಚಕ್ಕೆ ಹೆಜ್ಜೆ ಇಟ್ಟು ಅಥವಾ ಅಂತರಂಗದ ಕದವನ್ನ ತಟ್ಟಬೇಕು. ಅಂತರಂಗದ ಕದವನ್ನ ತಟ್ಟಿ ಆ ಬಾಗಿಲನ್ನ ತೆರೆದು ಒಳ ಪ್ರವೇಶ ಮಾಡಿ ಅಂತರಂಗದ ಎಲ್ಲ ಸಂಗತಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿ
ಆ ಅಂತರಂಗವನ್ನ ಪಾರದರ್ಶಕವಾಗುವಂತೆ ಮಾಡಿ ಅಥವಾ ಶುದ್ಧಗೊಳಿಸಿ ಅಂತರಂಗದ ಆ ಒಂದು ತುದಿಯಲ್ಲಿರುವ ಅಂತರ್ಯಾಮಿಯ ನೆಲೆಯನ್ನ ನಾವು ಕಾಣಬೇಕಾಗಿದೆ. ಇದೇ ಅಂತರ್ಯಾತ್ರೆ. ಅಂತರಂಗದ ಕದವನ್ನ ತಟ್ಟೋದು ಎಷ್ಟು ಮುಖ್ಯ ಅಂತ ನಮ್ಮ ಒಂದು ಸುಂದರವಾದಂತಹ ಗೀತೆಯ ಮೂಲಕ ಸೋದರಿ ಜ್ಯೋತಿಯವರು ನಿಮಗೆ ತಿಳಿಸಿಕೊಡ್ತಾರೆ. ಇದೊಂದು ಸುಂದರವಾದಂತಹ ಗೀತೆ, ಆಲಿಸಿ. ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಸಂತತವು ಸಹೃದಯ ಸಜ್ಜನರ ಗೋಷ್ಠಿಯಲ್ಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ. ದೇಹಿಯ ಮರದಲ್ಲಿ ಅರಿವಿನ ಹೂವರಳಿ, ದೇಹಿಯ ಮರದಲ್ಲಿ ಅರಿವಿನ ಹೂವರಳಿ, ಸುಗುಣದ ಪರಿಮಳವು ದಿನವು ಬೀರುತ್ತಲಿರಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ. ನುಡಿಯಂತೆ ನಡೆಯಿರಲಿ, ನಡೆಯಂತೆ ನುಡಿಯಿರಲಿ, ನುಡಿಯಂತೆ ನಡೆಯಿರಲಿ, ನಡೆಯಂತೆ ನುಡಿಯಿರಲಿ, ಕಡು ಶಾಂತಿ ಸೌಜನ್ಯ ಬಾಳಿನಲ್ಲಿ ತುಂಬಿರಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ. ಸಹನೆಯ ರಸದಿಂದ ಪರಿಪೂರ್ಣರಾಗುವುದು, ಸಹನೆಯ ರಸದಿಂದ ಪರಿಪೂರ್ಣರಾಗುವುದು, ಜ್ಞಾನ ಜ್ಯೋತಿಯ ಬೆಳಕು ಸತತ ಹರಿಯುತ್ತಲಿರಲಿ, ಜ್ಞಾನ ಜ್ಯೋತಿಯ ಬೆಳಕು ಸತತ ಹರಿಯುತ್ತಲಿರಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಸಂತತವು ಸಹೃದಯ ಸಜ್ಜನರ ಗೋಷ್ಠಿಯಲ್ಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ. ಇದೊಂದು ಸುಂದರವಾದಂತಹ ಗೀತೆ, ಬಹಳ ಅರ್ಥಪೂರ್ಣವಾದಂತಹ ಒಂದು ಗೀತೆ. ಅಂತರಂಗದ ಕದ ನಿಜಕ್ಕಾಗಿ ತೆರೆದಿರಬೇಕು. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆದಾಗ ಅಂತರಂಗವೆಂಬ ಕದ ತಂತಾನೆ ತೆರೆದುಕೊಳ್ಳುತ್ತೆ. ಆ ಸತ್ಯ ಮಾರ್ಗದಲ್ಲಿ ನಡಿಬೇಕಾದ್ರೆ ಸಜ್ಜನರ ಗೋಷ್ಠಿ ಅತ್ಯಂತ ಅವಶ್ಯಕ, ಸತ್ಸಂಗ ಅವಶ್ಯಕ. ಸತ್ಸಂಗ ನಮ್ಮ ಮೇಲೆ ಆಳವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಸತ್ಸಂಗದಿಂದ ನಿಸ್ಸಂಗ ಉಂಟಾಗತ್ತೆ, ನಿಸ್ಸಂಗ ನಿರ್ಮೋಹತ್ವವನ್ನ ಉಂಟು ಮಾಡುತ್ತೆ, ನಿರ್ಮೋಹತ್ವದಿಂದ ನಾವು ನಿಶ್ಚಲ ತತ್ವವನ್ನ ಸೇರ್ಬಿಡ್ತೇವೆ. ನಮ್ಮ ಶಂಕರಾಚಾರ್ಯರು ಕೊಟ್ಟಂತಹ ಒಂದು ಸುಂದರವಾದಂತಹ ವಿಚಾರ ಇದು. ಆದ್ದರಿಂದಲೇ ಸತ್ಸಂಗ ಅತಿ ಮುಖ್ಯ ಅಂತ ನಾವು ಹೇಳೋದು. ಈ ನಮ್ಮ ಶರೀರವೆಂಬ ಒಂದು ಮರದಲ್ಲಿ ಅರಿವೆಂಬ ಹೂವು ಅರಳಬೇಕು, ಸುಗುಣವೆಂಬ ಪರಿಮಳವು ಅದರಿಂದ ಹೊರಬರಬೇಕು. ಪ್ರತಿನಿತ್ಯ ಅಂತ
ಅರಿವಿನ ಪುಷ್ಪದಿಂದ ಸುಗುಣದ ಪರಿಮಳ ಸುತ್ತಲೂ ಪಸರಿಸಬೇಕು. ಅದು ಯಾವಾಗ ಸಾಧ್ಯ? ಸಜ್ಜನರ ಒಂದು ಸಂಘದಲ್ಲಿದ್ದಾಗ, ನುಡಿಯಂತೆ ನಡೆ ಇದ್ದಾಗ, ನಡೆಯಂತೆ ನುಡಿ ಇದ್ದಾಗ ನಮ್ಮ ಜೀವನ ಸಹ ಶಾಂತಿಯಿಂದ ತುಂಬಿರುತ್ತೆ. ಶಾಂತಿ ನೆಮ್ಮದಿಯಿಂದ ನಮ್ಮ ಜೀವನ ಅಲಂಕೃತವಾಗಿರುತ್ತೆ. ಯಾರ ಜೀವನ ಶಾಂತಿಯುತ ಜೀವನವಾಗಿರುತ್ತೋ ಅಂತಹವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನು, ಉತ್ತಮ ಆದರ್ಶವನ್ನು ನೀಡಿ ಹೋಗಬಲ್ಲರು. ಸಹನೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಎಷ್ಟೇ ಕಷ್ಟಗಳು ಬಂದ್ರೂ, ಎಷ್ಟೇ ಸಮಸ್ಯೆಗಳು ಉದ್ಭವಿಸಿದ್ರು ಸಹನೆ ಅನ್ನೋದನ್ನ ನಾವು ಪರಿಪಾಲಿಸುತ್ತಾ ಹೋದ್ರೆ, ಬಂದದ್ದನ್ನೆಲ್ಲ ಬಂದಂತೆ ಸ್ವೀಕರಿಸುತ್ತಾ ಹೋದ್ರೆ ಆಗ ನಮ್ಮ ಜೀವನ ಪರಿಪೂರ್ಣವಾಗತ್ತೆ. ಜ್ಞಾನ ಜ್ಯೋತಿಯ ಬೆಳಕು ಸದಾ ಹರಿಯುತ್ತಿರುತ್ತದೆ ಅನ್ನುವಂತಹ ಒಂದು ಸುಂದರವಾದ ತಾತ್ಪರ್ಯವನ್ನ ಹೊಂದಿರುವಂತಹ ಈ ಒಂದು ಗೀತೆ ನಮ್ಮನ್ನ ಬಹಿರಂಗದಿಂದ ಬಿಡುಗಡೆಗೊಂಡು ಅಂತರಂಗದ ಪ್ರಯಾಣವನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ನೀಡ್ತಾ ಇದೆ. ಅಂತ ಅಂತರಂಗವನ್ನ ಪ್ರವೇಶ ಮಾಡಿದ ತಕ್ಷಣ ನಮ್ಮ ಯಾತ್ರೆ ಮುಗಿದು ಹೋಯ್ತು ಅಂತ ಅಲ್ಲ. ಎಷ್ಟೋ ಜನ್ಮಗಳ ಕರ್ಮ ಸಂಬಂಧದ ಫಲವಾಗಿ ನಾವು ಬಹಿರಂಗವನ್ನ ಬಿಟ್ಟು ಅಂತರಂಗದ ಕಡೆ ಮೊಟ್ಟ ಮೊದಲು ಪ್ರವೇಶ ಮಾಡ್ತೀವಿ. ಒಂದು ಜನ್ಮದಲ್ಲಿ ನಡೆಯೋ ಕಾರ್ಯವಲ್ಲ ಅದು, ಹಲವಾರು ಜನ್ಮಗಳ ಒಂದು ಸಾಧನೆ. ಅಂತರಂಗದ ಪ್ರವೇಶವನ್ನ ಮಾಡಿದ ನಂತರ ಬಹಳಷ್ಟು ಸಾಧನೆ ಮುಂದುವರಿಬೇಕು. ಸಾಮಾನ್ಯವಾಗಿ ನೂರಾರು ಜನ್ಮಗಳ ಒಂದು ಕರ್ಮಫಲ ನಾವು ಮೋಕ್ಷವನ್ನ ಹೊಂದಬೇಕಾದ್ರೆ, ನೋಡಿ ಮನುಷ್ಯನ ಒಂದು ಸಮಸ್ಯೆ ಏನಂದ್ರೆ, ಮನುಷ್ಯ ಬಂಡೆ ಕಲ್ಲನ್ನೇ ಕೆತ್ತಿ ಸುಂದರ ವಿಗ್ರಹವನ್ನಾಗಿ ಮಾಡ್ತಾನಂತೆ. ಆದ್ರೆ ತನ್ನ ಜೀವನವನ್ನ ಕೆತ್ತಿ ಸುಂದರವಾಗಿ ಮಾಡಿಕೊಳ್ಳುವುದರಲ್ಲಿ ಸೋತ್ ಹೋಗ್ತಾನಂತೆ. ದೊಡ್ಡ ಹೆಬ್ಬಂಡೆ ಅದು, ಆ ಹೆಬ್ಬಂಡೆಯನ್ನ ಕಡಿದು ಅದರಲ್ಲಿ ಒಂದು ಸುಂದರವಾದ ಶಿಲಾ ವಿಗ್ರಹವನ್ನ ರೂಪಿಸ್ತಾನೆ. ಆದ್ರೆ ತನ್ನ ಜೀವನವನ್ನೇ ಕೆತ್ತಿ ಸುಂದರ ಮಾಡಿಕೊಳ್ಳುವುದರಲ್ಲಿ ಸೋತ್ ಹೋಗ್ತಾನಂತೆ. ಕೊನೆಗೆ ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವರೇ ಎಂದು ಪ್ರಾರ್ಥಿಸುತ್ತಾನಂತೆ. ನೋಡಿ ಮನುಷ್ಯನ ಪರಿಸ್ಥಿತಿ ಹೇಗಿದೆ. ತನ್ನ ಜೀವನವನ್ನ ತಾನು ರೂಪಿಸಿಕೊಳ್ಳುವುದರಲ್ಲೇ ಸೋಲನ್ನ ಕಾಣ್ತಾನೆ. ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕೈ ಜೋಡಿಸಿ ಕಾಪಾಡು ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾನಂತೆ. ಯಾಕೆ ನಾವು ನಮ್ಮ ಜೀವನವನ್ನ ರೂಪಿಸಿಕೊಳ್ಳುವುದರಲ್ಲಿ ಎಡವಿ ಬಿಡ್ತೇವೆ? ಅದಕ್ಕೆ ಕಾರಣ, ನಾವು ನಮ್ಮ ಜೀವನವನ್ನ ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಹೋಗೋದೇ ಇಲ್ಲ. ಜೀವನವನ್ನ ನಿಷ್ಪಕ್ಷಪಾತವಾಗಿ ಗಮನಿಸಿ ನೋಡಿದ್ರೆ ಸಾಕಷ್ಟು ಪಾಠಗಳು ನಮಗೆ ದೊರೆಯುತ್ತವೆ. ಅನುಭವಕ್ಕಿಂತ ದೊಡ್ಡ ಗುರು ಮತ್ತೊಂದಿಲ್ಲ. ಅನುಭವ ಗುರುವಾಗುವುದು ಆ ಅನುಭವದಿಂದ ನಾವು ಪಾಠವನ್ನ ಕಲಿತಾಗ. ಪಾಠವನ್ನ ಕಲಿದೆ ಹೋದ್ರೆ ಎಷ್ಟೇ ಅನುಭವಗಳನ್ನ ಪಡೆದ್ರೂ ಆ ಅನುಭವಗಳು ನಿಷ್ಪ್ರಯೋಜಕವೇ. ಆ ಅನುಭವಗಳಿಂದ ಪಾಠ ಕಲಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಆ ಪ್ರತಿ ಸಂದರ್ಭವನ್ನು, ಪರಿಸ್ಥಿತಿಯನ್ನು ಗಮನಿಸಿ ನೋಡ್ಬೇಕು. ಆ ಗಮನಿಸಿ ನೋಡುವಷ್ಟು ಸಹನೆಯಾಗಲಿ, ತಾಳ್ಮೆಯಾಗಲಿ, ಸಮಯವಾಗಲಿ ನಾವು ಇಟ್ಕೊಂಡಿಲ್ಲ. ಕಾರಣ, ನಮ್ಮ ಜೀವನ ಶೈಲಿ ಹೇಗಿದೆ ಅಂದ್ರೆ, ಸಾಕಷ್ಟು ಆತುರ ಮತ್ತು ಕಾತುರಗಳಲ್ಲೇ ನಾವು ನಮ್ಮ ಬದುಕನ್ನ ಮುಗಿಸಿ ಎದ್ದು ಹೊರಟು ಹೋಗ್ತೇವೆ. ಯಾವುದೋ ಗುಂಗಿನಲ್ಲಿ ಜೀವನವನ್ನ ಮುಗಿಸ್ಬಿಡ್ತೀವಿ. ಯಾಕೆ ಧಾವಂತ ಗೊತ್ತಿಲ್ಲ. ನಮ್ ಸುತ್ತಲೂ ಏನ್ ನಡೀತಾ ಇದೆಯೋ ಅದನ್ನ ಗಮನವಿಟ್ಟು ಕಣ್ಣು ತೆರೆದು ಗಮನಿಸಿ ನೋಡಿದ್ದೆ ಆದ್ರೆ ಅದರಿಂದ ಚಿಂತನ ಮನನಗಳು ಸಾಧ್ಯ. ಯಾವಾಗ ಚಿಂತನ ಮತ್ತು ಮನನಗಳು ನಮ್ಮ ಗಮನಿಸುವಿಕೆಯಿಂದ ನಡೆಯುತ್ತೋ ಅದು ಖಂಡಿತವಾಗಿಯೂ ಒಂದಲ್ಲ ಒಂದು ಹಂತದಲ್ಲಿ ನಮ್ಮನ್ನ ನಿಧಿಧ್ಯಾಸನಕ್ಕೆ ಕೊಂಡೊಯ್ಯುತ್ತೆ. ನೋಡಿ, ಈ ಸಾಧನೆ
ದೀರ್ಘಕಾಲ ನಡೆಯುವಂಥದ್ದು. ಈ ಸಾಧನೆಯ ಮಾರ್ಗದಲ್ಲಿ ನಮ್ಮ ಈ ಸ್ಥೂಲ ಶರೀರವೇ ಮೊದಲನೆಯ ನಿಲ್ದಾಣ. ಈ ಶರೀರದ ಶುದ್ಧಿ ಅತ್ಯಗತ್ಯ. ಶರೀರವನ್ನ ತುಚ್ಛವಾಗಿ ಕಾಣುವುದನ್ನ ಬಿಟ್ಟು ಇದು ಭಗವಂತನ ಆವಾಸ ಸ್ಥಾನವೆಂದು ನಾವು ಗಮನಿಸಿದ್ದೇ ಆದರೆ ಈ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಸಮ್ಯಕ್ ಆಹಾರ, ಸಮ್ಯಕ್ ವ್ಯಾಯಾಮ ಮತ್ತು ಸಮ್ಯಕ್ ವಿಶ್ರಾಂತಿಯನ್ನ ನಾವು ಅನುಭವಿಸುತ್ತಾ ಮುಂದುವರಿಬೇಕು. ಆದರೆ 21ನೆಯ ಶತಮಾನದ ಈ ಆಧುನಿಕ ಜೀವನ ಹೇಗಿದೆ ಅಂತಂದ್ರೆ, ಇಲ್ಲಿ ಆಹಾರದಲ್ಲಾಗ್ಲಿ, ವಿರಾಮದಲ್ಲಾಗ್ಲಿ, ವಿಶ್ರಾಂತಿಯಲ್ಲಾಗ್ಲಿ, ವ್ಯಾಯಾಮದಲ್ಲಾಗ್ಲಿ ಸಾಮರಸ್ಯವೇ ಇಲ್ಲ. ನಮ್ಮ ಜೀವನ ಸಾಕಷ್ಟು ನಮ್ಮ ಕೆಲಸ ಕಾರ್ಯಗಳಲ್ಲೇ ಮುಗಿದು ಹೋಗುತ್ತೆ. ಈ ಜನ್ಮದಲ್ಲಿ ನಾನು ವಾಸಿಸಬೇಕಾದಂತ ಸ್ಥಾನ ಇದು ಈ ಶರೀರ. ಈ ಜನ್ಮವೆಲ್ಲ ನಾನು ವಸಿಸುವ ಒಂದು ಕಾಯ ಇದು. ಈ ಜನ್ಮ ಎಲ್ಲ ಅಂದ್ರೆ 50, 60, 70, 80 ವರ್ಷ ನಾನು ಏನ್ ಬದುಕ್ತೀನೋ, ನಾನು ಬದುಕೋದು ಹೊರಗಿರೋ ಮನೆಗಳಲ್ಲ. ನಾನು ಹೊರಗಿನ ಎಷ್ಟೋ ಮನೆಗಳನ್ನ ಬದಲಾಯಿಸಬಹುದು, ಹೊಸದಾಗಿ ಬಾಡಿಗೆಗೆ ತೆಗೆದುಕೊಂಡು ಮನೆಗಳನ್ನ ಹೋಗಬಹುದು, ಅಥವಾ ಹಲವಾರು ಮನೆಗಳನ್ನ ಕಟ್ಟಿಸಬಹುದು, ಹಲವಾರು ಮನೆಗಳಲ್ಲಿ ನಾನು ಹೊರಗಡೆ ವಾಸ ಮಾಡಬಹುದು. ಆದ್ರೆ ಆ ಯಾವ ಮನೆಗಳು ನನ್ನ ಮನೆಯಲ್ಲ. ಕೊನೆಗೆ ನಾನು ಈ ಜನ್ಮದ ಪೂರ್ತಿ ವಾಸ ಮಾಡುವಂತ ಈ ಶರೀರವೂ ನನ್ನ ಮನೆಯಲ್ಲ. ಆದರೆ ಈ ಜನ್ಮ ಪೂರ್ತಿ ನಾನು ವಾಸ ಮಾಡುವಂತ ಈ ಶರೀರವನ್ನ ಗಮನಿಸಿ ನೋಡಿ ಇದನ್ನ ಶುದ್ಧಿ ಮಾಡ್ಕೊಳ್ಳುವಂಥದ್ದು ಅತ್ಯಗತ್ಯ. ಈ ಸ್ಥೂಲ ಶರೀರದ ಶುದ್ಧಿ ಸಮ್ಯಕ್ ಆಹಾರ, ಸಮ್ಯಕ್ ವ್ಯಾಯಾಮ ಮತ್ತು ಸಮ್ಯಕ್ ವಿಶ್ರಾಂತಿಯಿಂದ ಮಾತ್ರ ಒದಗಿ ಬರುತ್ತದೆ. ನೋಡಿ, ನಮ್ಮ ಆಹಾರ ಹೇಗಿದೆ ಅಂದ್ರೆ ಅದು ಅದರಕ್ಕೆ ರುಚಿ, ಉದರಕ್ಕೆ ಕಹಿ, ಶರೀರಕ್ಕೆ ಕಹಿ ಆಗಿಬಿಟ್ಟಿದೆ. ವ್ಯಾಯಾಮವಂತೂ ಬಹಳ ಅಪರೂಪ. ವ್ಯಾಯಾಮದ ನೆಪ ಹೇಳ್ತಾ ನಾವು ಪ್ರತಿನಿತ್ಯ ವಾಯು ಸೇವನೆ ಅಂತ ಹೊರಗೆ ಹೋಗ್ತೀವಿ. ಈ ವಾಯು ಸೇವನೆಯ ಸಂದರ್ಭದಲ್ಲಿ ಅಥವಾ ವಾಕಿಂಗ್, ನಡೆದಾಡುವ ಸಂದರ್ಭದಲ್ಲಿ ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಸಿಕ್ಕುತ್ತೆ. ಹಿಂದಿನ ಕಾಲದ ಜೀವನ ಹಾಗಿರ್ಲಿಲ್ಲ. ಆಗ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಮನುಷ್ಯನೇ ಮಾಡಬೇಕಾಗಿತ್ತು. ಯಾವ ಯಂತ್ರಗಳು ಇರಲಿಲ್ಲ, ಯಾವುದೇ ಆಧುನಿಕ ಸೌಲಭ್ಯಗಳು ಅವಾಗಿರ್ಲಿಲ್ಲ. ಮನುಷ್ಯ ಪ್ರತಿನಿತ್ಯ ಶ್ರಮದಿಂದ ಕೆಲಸ ಮಾಡ್ತಿದ್ದ. ಶರೀರಕ್ಕೆ ಸಾಕಷ್ಟು ವ್ಯಾಯಾಮ ಸಿಗ್ತಿತ್ತು. ವ್ಯಾಯಾಮವನ್ನ ಹೊಂದಿದಂತಹ ಶರೀರ ದಣಿವನ್ನ ಕಾಣ್ತಾ ಇತ್ತು. ಆ ದಣಿವನ್ನ ಕಂಡ ಶರೀರ ನೆಲಕ್ಕೊರಗಿದಾಗ ಗಾಢ ನಿದ್ರೆ ಬರ್ತಿತ್ತು. ಪ್ರತಿನಿತ್ಯ ಆಳವಾದ ನಿದ್ರೆಯನ್ನ ಮನುಷ್ಯ ಪ್ರವೇಶ ಮಾಡ್ತಿದ್ದ. ಅದು ಎಂತಹ ನಿದ್ರೆ ಅಂತಂದ್ರೆ ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ನಿಜವಾಗ್ಲೂ ನಾನು ಬದುಕಿದೀನ ಅನ್ನೋಂಥದ್ದು ಆ ವ್ಯಕ್ತಿಗೆ ಅನುಮಾನನೇ ಬರಬೇಕು, ಅಂತ ನಿದ್ರೆ. ಆದ್ರೆ ಈಗಿನ ಕಾಲದಲ್ಲಿ ಅಂತ ಆಹಾರವೂ ಇಲ್ಲ, ಅಂತ ವಿಹಾರವೂ ಇಲ್ಲ, ಅಂತ ವ್ಯಾಯಾಮವೂ ಇಲ್ಲ, ಅಂತ ವಿಶ್ರಾಂತಿಯೂ ಇಲ್ಲ. ಹಾಗಾಗಿ ಶರೀರ ಶುದ್ಧಿಯೇ ನಡೀತಿಲ್ಲ. ಶರೀರ ಶುದ್ಧಿಯಾಗದೆ ವಿಚಾರ ಶುದ್ಧಿ ಮತ್ತು ಭಾವ ಶುದ್ಧಿ ನಡೀಲಿಕ್ಕೆ ಹೇಗೆ ಸಾಧ್ಯ? ಅಂತರ್ಯಾತ್ರೆಯಲ್ಲಿ ಅತಿ ಮುಖ್ಯವಾಗಿ 3 ಹಂತಗಳಿದೆ, ಪ್ರಾರಂಭಿಕ ಹಂತಗಳು. ಮೊದಲನೆಯದು ಶರೀರ ಶುದ್ಧಿ, ಎರಡನೆಯದು ವಿಚಾರ ಶುದ್ಧಿ, ಮೂರನೆಯದು ಭಾವ ಶುದ್ಧಿ. ಈ 3 ಸಾಧನೆ ಎಂಬ ವೃತ್ತದ ಪರಿಧಿಯಲ್ಲಿರುವಂತಹ 3 ಹಂತಗಳು. ಈ 3 ಹಂತಗಳಲ್ಲಿ ಮೊದಲನೆಯ ಹಂತವಾದ ಶರೀರ ಶುದ್ಧಿಯೇ ಸರಿಯಾಗಿ ನಡೀತಾ ಇಲ್ಲ. ಶರೀರ ರೋಗಗ್ರಸ್ತವಾಗಿದೆ. ಶರೀರ ಸಾಕಷ್ಟು ರೋಗಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ತುತ್ತಾಗ್ತಾ ಇದೆ. ರೋಗಗಳಿಗೆ ತುತ್ತಾದ ಶರೀರ ಮತ್ತು ಅನಾರೋಗ್ಯವನ್ನ ಅನುಭವಿಸುತ್ತಿರುವ ಶರೀರ ಸಾಧನೆಗೆ ಸಹಕಾರವಾಗಿ ನಿಂತ್ಕೊಳ್ಳೋದಿಲ್ಲ, ಸಾಧನೆಗೆ ಸಹಕರಿಸುವುದಿಲ್ಲ. ಅಂತ ಅನಾರೋಗ್ಯಕರವಾದ ಶರೀರವನ್ನು ಹೊತ್ತು ಸಾಧನೆಯ ಮಾರ್ಗದಲ್ಲಿ ನಮ್ಮ ಪ್ರಗತಿ ಕುಂಠಿತವಾಗ್ಬಿಡುತ್ತೆ. ನೋಡಿ, ಶರೀರ, ಸ್ಥೂಲ ಶರೀರ ನಾ ಹೇಳ್ತಾ ಇರೋದು, ಅದಕ್ಕೂ ಮನಸ್ಸು ಅಥವಾ ಮಾನಸಿಕ ಶರೀರಕ್ಕೂ ಅತ್ಯಂತ ನಿಕಟವಾದಂತಹ ಸಂಕೀರ್ಣವಾದ ಸಂಬಂಧವಿದೆ. ಒಂದ್ ಕಡೆ ಹೇಳ್ತಾರೆ
ವಿಜ್ಞಾನಿಗಳು ಫಿಸಿಕಲ್ ಬಾಡಿ ಈಸ್ solidified mind and mind is sublime physical body. ಅಂದ್ರೆ ಸ್ಥೂಲ ಶರೀರಕ್ಕೂ ಮನಸ್ಸಿಗೂ ಎಂತ ಸಂಬಂಧ ಅಂದ್ರೆ ಸ್ಥೂಲ ಶರೀರದ ಒಂದು ಅನಿಲ ರೂಪವೇ ಮನಸ್ಸು, ಮನಸ್ಸಿನ ಒಂದು ಘನೀಕರಿಸಿದ ರೂಪವೇ ನಮ್ಮ ಸ್ಥೂಲ ಶರೀರ. They are not two different entities, basically because they're so intricately associated with each other. ಮನಸ್ಸಿನಿಂದ ಎದ್ದೇಳುವ ಪ್ರತಿ ಆಲೋಚನೆಯು, ಪ್ರತಿ ಭಾವನೆಯು ತನ್ನದೇ ರೀತಿಯಲ್ಲಿ ಸ್ಥೂಲ ಶರೀರದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ನಮ್ಮಲ್ಲಿ ನಕಾರಾತ್ಮಕ ಯೋಚನೆಗಳು ಮತ್ತು ಭಾವನೆಗಳು ಉದ್ಭವಿಸಿದ್ದೇ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಹಾನಿಕಾರಕವಾದ ರಾಸಾಯನಿಕ ವಸ್ತುಗಳು ಅಥವಾ ಹಾರ್ಮೋನ್ಗಳು ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಸ್ಟ್ರೆಸ್ ಹಾರ್ಮೋನ್ಸ್ ಅಂತೀವಿ. ಒತ್ತಡಕ್ಕೆ ಗುರಿಯಾಗುವಂತಹ ಸಂದರ್ಭ ಅಂತ ರಾಸಾಯನಿಕ ಕ್ರಿಯೆಗಳು ಉತ್ಪತ್ತಿಯಾಗತ್ತೆ. ನಾವು ಹಗಲಿರುಳು ಒತ್ತಡದಲ್ಲೇ ಜೀವನ ನಡೆಸ್ತಾ ಇದ್ದೀವಿ. ರಾತ್ರಿ ಮಲಗಿದಾಗ್ಲೂ ದಿನ ನಡೆದಂತಹ ಒತ್ತಡಕ್ಕೆ ಸಂಬಂಧಪಟ್ಟ ಸಂದರ್ಭಗಳನ್ನ ಮನಸ್ಸಿನಲ್ಲಿ ಹೊತ್ತೊಯ್ದು ಬಿಡುತ್ತೇವೆ. ನಮ್ಮ ಸಬ್ ಕಾನ್ಶಿಯಸ್ ಅಥವಾ ಅರೆವ್ಯಕ್ತ ಪ್ರಜ್ಞೆಯಲ್ಲಿ ಸಹ ಈ ಒತ್ತಡಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ವಿದ್ಯಮಾನಗಳೇ ತುಂಬಿಕೊಂಡಿರುತ್ತವೆ. ಈ ಒತ್ತಡದಿಂದ ಉತ್ಪತ್ತಿಯಾಗುವಂತಹ ಸ್ಟ್ರೆಸ್ ಹಾರ್ಮೋನ್ಗಳು ಶರೀರದ ಅಂಗಾಂಗಗಳ ಮೇಲೆ ದಾಳಿ ಮಾಡುತ್ತವೆ. ಶರೀರವನ್ನ ಸಾಕಷ್ಟು ರೋಗಗಳಿಗೆ ಈಡು ಮಾಡಿಬಿಡುತ್ತವೆ. ಜೊತೆಗೆ ವರ್ಣತಂತುಗಳು ಹಾನಿಗೊಳಗಾಗುತ್ತವೆ. ವರ್ಣತಂತು ಅಂದ್ರೆ ಕ್ರೋಮೋಸೋಮಲ್ ಡ್ಯಾಮೇಜ್ ಅಂತೀವಿ. Of late, chromosomal damage has been found in very young age. The telomeres ಅಂತ ಹೇಳ್ತೇವೆ. ವರ್ಣತಂತುಗಳ ತುದಿಯಲ್ಲಿ ಇರುವಂತಹ ಸಣ್ಣ ಅಂಶಗಳು ಅವು ಟೀಲೋಮಿಯರ್ಸ್ ಅಂತ. ಈ ಟೀಲೋಮಿಯರ್ಸ್ ಅನ್ನುವಂಥದ್ದು ಎಂತಹ ಪ್ರಭಾವವನ್ನು ನಮ್ಮ ಮೇಲೆ ಬೀರುತ್ತೆ ಅಂತ ಅಂದ್ರೆ, ನಮ್ಮ ಶರೀರ ಚಿಕ್ಕ ವಯಸ್ಸಿನಲ್ಲೇ ವೃದ್ಧಾಪ್ಯವನ್ನ ಕಂಡುಬಿಡುತ್ತೆ. ವಯಸ್ಸು ಚಿಕ್ಕದೆ, ಆದ್ರೆ ವ್ಯಕ್ತಿ ಬಹಳ ನಲುಗಿ ಹೋಗಿದ್ದಾನೆ, ವೃದ್ಧಾಪ್ಯವನ್ನ ಕಾಣ್ತಿದ್ದಾನೆ, ಅವನ ಶರೀರ ಜರ್ಜರಿತವಾಗ್ಬಿಟ್ಟಿದೆ. 30ನೇ ವಯಸ್ಸಿನಲ್ಲಿ ಅವನು 60ನೇ ವಯಸ್ಸಿನ ಶರೀರವನ್ನ ಅಥವಾ ಕಾಯವನ್ನ ಹೊಂದಿರ್ತಾನೆ. ಈ ಆಧುನಿಕ ಜಗತ್ತು ಎಷ್ಟು ತ್ರಾಸವನ್ನ ಉಂಟು ಮಾಡ್ತಿದೆ ನೀವೇ ನೋಡಿ. ಶರೀರ ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ, ಕಾಂತಿಯನ್ನ ಕಳ್ಕೊಳ್ಳುತ್ತೆ, ನಿಸ್ತೇಜವಾಗಿ ಬಿಡುತ್ತೆ. ನಮ್ಮಲ್ಲಿ ಪ್ರತಿನಿತ್ಯ ಉತ್ಪತ್ತಿಯಾಗುವ ನಕಾರಾತ್ಮಕ ಯೋಚನೆಗಳು ಮತ್ತು ಭಾವನೆಗಳು ನಮ್ಮನ್ನ ರೋಗಗ್ರಸ್ತರನ್ನಾಗಿ ಮಾಡ್ತಾ ಇದೆ. ಆ ನಕಾರಾತ್ಮಕ ಯೋಚನೆಗಳ ಸ್ಥಾನದಲ್ಲಿ ನಾವು ವಿಧೇಯಾತ್ಮಕ ಯೋಚನೆಗಳನ್ನ ಅಂದ್ರೆ ಪಾಸಿಟಿವ್ ಥಾಟ್ಗಳನ್ನ ತುಂಬಿದ್ದೆ ಆದ್ರೆ ಶರೀರ ಸಂತೋಷವನ್ನು, ಉಲ್ಲಾಸವನ್ನ ಕಾಣುತ್ತೆ. ಈ ಒತ್ತಡವನ್ನ ಕಡಿಮೆ ಮಾಡುತ್ತೆ ನಮ್ಮ ಸಂತೋಷ ಮತ್ತೆ ನಮ್ಮ ಉಲ್ಲಾಸ. ನಾವು ಅನುಭವಿಸುತ್ತಿರುವ ಒತ್ತಡದಿಂದ ಉಂಟಾಗ್ತಾ ಇರುವಂತ ಹಾನಿಯನ್ನ ಕಡಿಮೆ ಮಾಡುತ್ತೆ. ಸಮಸ್ಯೆ ಏನಂದ್ರೆ ದಿನದ 24 ಗಂಟೆಯಲ್ಲಿ ನಾವು ಹೆಚ್ಚು ಕಡಿಮೆ 24 ಗಂಟೆನೂ ಒತ್ತಡದಲ್ಲೇ ಇದ್ರೆ ಅಪರೂಪವಾಗಿ ನಾವು ಸಂತೋಷವನ್ನ, ಉಲ್ಲಾಸವನ್ನ ಅನುಭವಿಸಿದ್ದೆ ಆದ್ರೆ ಒತ್ತಡದಿಂದ ಉಂಟಾದಂತಹ ಪರಿಣಾಮ ಎಷ್ಟು ಹಾನಿಯನ್ನ ನಮ್ಮ ಶರೀರದ ಮೇಲೆ ಉಂಟು ಮಾಡ್ತಾ ಇರ್ಬೋದು. ಮನುಷ್ಯನಿಗೆ ಬರ್ತಾ ಇರುವಂತಹ ವ್ಯಾಧಿಗಳಲ್ಲಿ 95% ವ್ಯಾಧಿಗಳು, 95% ವ್ಯಾಧಿಗಳು ಅಂದ್ರೆ 95% ಅಷ್ಟು ವ್ಯಾಧಿಗಳು ನಮ್ಮ ಸ್ಥೂಲ ಶರೀರದಲ್ಲಿ ಪ್ರಾರಂಭವಾಗಿ ನಮ್ಮ ಮನೋಶರೀರದಲ್ಲಿ ಪ್ರಾರಂಭವಾಗಿ ಸ್ಥೂಲ ಶರೀರವನ್ನ ಸೇರಿ ಸ್ಥೂಲ ಶರೀರದ ಮೇಲೆ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡ್ತಾ ಇರುವಂತ ರೋಗಗಳು. ಅಂದ್ರೆ ಸ್ಥೂಲದಲ್ಲಿ ಕಾಣುವ ರೋಗಗಳಿಗೆ ಕಾರಣ ಸೂಕ್ಷ್ಮದಲ್ಲಿ ಉಂಟಾಗ್ತಾ ಇರುವಂತ ಬದಲಾವಣೆಗಳು. ಮನುಷ್ಯ ಆದಷ್ಟು ವಿಧೇಯಾತ್ಮಕ ಯೋಚನೆಗಳನ್ನ ಮಾಡ್ತಾ ಒತ್ತಡ ರಹಿತವಾದ ಜೀವನವನ್ನ ನಡೆಸ್ತಾ ಹೋದ್ರೆ ಆತನಲ್ಲಿ ಸೆರಟೋನಿನ್, ಎನ್ಕೆಫಾಲಿನ್, 5-ಹೈಡ್ರಾಕ್ಸಿಟ್ರಿಪ್ಟಮಿನ್, ಆಕ್ಸಿಟೋಸಿನ್ ಮುಂತಾದ ಬಹಳ ಆರೋಗ್ಯಕ್ಕೆ ಪೂರಕವಾದಂತಹ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಅಂತ ಹಾರ್ಮೋನ್ಗಳು
ನಮ್ಮಲ್ಲಿ ಸಂತೋಷವನ್ನು, ಉಲ್ಲಾಸವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ದುಗುಡರಹಿತ ಜೀವನವನ್ನು ಉಂಟು ಮಾಡ್ತವೆ. ನಾವು ಒತ್ತಡದಿಂದ ಹೊರಬರಬಹುದು. ಶರೀರ ಮತ್ತು ಮನಸ್ಸು ಆಗ ಒಂದು ಸಂತುಲನೆಯನ್ನ ಹೊಂದತ್ತೆ. ಒತ್ತಡಕ್ಕೀಡಾದ ಜೀವನದಲ್ಲಿ ಸ್ಥೂಲ ಶರೀರ ಮತ್ತು ಮಾನಸಿಕ ಶರೀರದ ನಡುವೆ ಸಾಮರಸ್ಯವಾಗ್ಲಿ ಸಂತುಲನವಾಗ್ಲಿ ಇರೋದಿಲ್ಲ. ನಮ್ಮ ನಕಾರಾತ್ಮಕ ಯೋಚನೆಗಳಿಗೂ ವಿಧೇಯಾತ್ಮಕ ಯೋಚನೆಗಳಿಗೂ ನಾವೇ ಕಾರಣಕರ್ತರು. ನಾವು ಯಾವ ಯೋಚನೆಗಳನ್ನ ಮಾಡ್ತೇವೆ ಅಂದ್ರೆ, ನಾವ್ ಎಂತ ಯೋಚನೆಗಳಿಗೆ ಪುಷ್ಟಿಯನ್ನ ಕೊಡ್ತೇವೋ ಅಂತ ಯೋಚನೆಗಳೇ ನಮಗ್ ಬರೋದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಟ್ಕೊಂಡಷ್ಟು ಕೋಟ್ಲೆ ತ್ಯಜಿಸಿದಷ್ಟು ಸುಖ ಅಂತ. ಕಟ್ಕೊಂಡಷ್ಟು ಕೋಟ್ಲೆನೆ, ತ್ಯಜಿಸಿ ಹೋಗ್ತಾ ಇದ್ದಷ್ಟು ಸುಖ. ಆದ್ರೆ ತ್ಯಜಿಸುವ ಗುಣ ನಮ್ದಲ್ವಲ್ಲ. ವಿ ಡೋಂಟ್ ರಿನೌನ್ಸ್, ವಿ ಡೋಂಟ್ ರಿಲಿಂಕ್ವಿಶ್, ವಿ ಆಲ್ವೇಸ್ ವಾಂಟ್ ಟು ಹ್ಯಾಂಗ್ ಆನ್, ವಿ ಆರ್ ಅಡಿಕ್ಟೆಡ್. ಒಂದು ರೀತಿ ವ್ಯಸನ ಉಂಟಾಗ್ಬಿಟ್ಟಿದೆ ನಮ್ಮಲ್ಲಿ. ಪ್ರತಿಯೊಂದನ್ನು ನಾವು ಏನ್ ಮಾಡ್ತೀವಿ, ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ, ಬಹಳ ಪರ್ಸನಲ್ ಆಗಿ ತೆಗೆದುಕೊಳ್ತೇವೆ. ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ಸಂದರ್ಭಗಳನ್ನು, ಪ್ರತಿಯೊಂದು ಪರಿಸ್ಥಿತಿಗಳನ್ನು ನಾವು ಆಳವಾಗಿ ಚಿಂತಿಸಿ ನಮ್ಮದೇ ಆದಂತಹ ಒಂದು ತೀರ್ಮಾನಗಳನ್ನ ತೆಗೆದುಕೊಂಡು ಅದನ್ನೆಲ್ಲ ನಮ್ಮ ಸ್ಮೃತಿ ಭಂಡಾರದಲ್ಲಿ ಇಟ್ಕೊಂಡು ನೆನಪಿಸಿಕೊಂಡು ಒದ್ದಾಡ್ತಾ ಇರ್ತೇವೆ. ಈ ಸಂಸಾರನೇ ಹಾಗೆ. ಎಲ್ಲ ವ್ಯಾಮೋಹಗಳು ಕೊನೆಗೆ ಒಂದಲ್ಲ ಒಂದು ದಿನ ನಿರ್ಗಮಿಸಲೇಬೇಕು. ಎಲ್ಲ ವ್ಯಾಮೋಹಗಳು ಕೊನೆಗೆ ಒಂದಲ್ಲ ಒಂದು ದಿವಸ ಅತೀವ ದುಃಖವನ್ನ ಉಂಟು ಮಾಡಲೇಬೇಕು, ಮಾಡೇ ಮಾಡುತ್ತವೆ ಅವು. ಆದ್ರಿಂದ ಈ ವ್ಯಾಮೋಹ, ಆಶೆ ಮತ್ತು ಬಂಧನಗಳಿಂದ ಹೊರಬರುವಂತಹ ಒಂದು ಕಲೆಯನ್ನ ನಾವು ರೂಢಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ. ಯಾವಾಗ ನಾವು ಇಂಥ ಆಸೆ, ತೃಷೆ ಮತ್ತು ಅತೀವವಾದಂಥ ವಾಂಛೆಗಳಿಂದ, ವ್ಯಾಮೋಹಗಳಿಂದ ಹೊರಬರೋದು, ಅದಕ್ಕೆ ಪೂರಕವಾದಂಥ ಸಾಧನೆ ಯಾವುದು? ಅದೇ ಅಂತರ್ಯಾತ್ರೆ. ಶರೀರ ಶುದ್ಧಿ ಆಗ್ತಾ 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 ನಾವು ಅದರ ಜೊತೆ ಮಾನಸಿಕ ಶುದ್ಧಿಯ ಕಡೆ ಗಮನ ಕೊಡಬೇಕು. ಹಾಗೆ ಮಾಡೋ ಹಂತದಲ್ಲಿ ನಾವು ನಿವೃತ್ತಿ ಜೀವನದ ಕಡೆಗೆ ಆಸಕ್ತಿಯನ್ನ ಬೆಳೆಸ್ಕೋಬೇಕು. ನಿವೃತ್ತಿ ಜೀವನ ಅಂತಂದ್ರೆ ತ್ಯಜಿಸಿ ಮುಂದೆ ಹೋಗುವಂತ ಜೀವನ. ಪ್ರತಿಯೊಂದನ್ನು ತ್ಯಜಿಸುತ್ತಾ ಹೋಗ್ಬೇಕು. ಒಂದು ಹಂತದಲ್ಲಿ ತ್ಯಜಿಸಲಿಕ್ಕೆ ಏನೂ ಇಲ್ಲ ಅಂತ ಅಂದಾಗ ಆ ವ್ಯಕ್ತಿ ಅಂತರ್ಯಾಮಿಯನ್ನ ತಲುಪಿಬಿಟ್ಟಿರ್ತಾನೆ. ತ್ಯಜಿಸಲಿಕ್ಕೆ ಏನೂ ಇಲ್ಲ ಅಂತಂದ್ರೆ ಅವನು ಪರಿಪೂರ್ಣವಾಗಿ ಅಹಂನಿಂದ ಹೊರಬಂದಿರ್ತಾನೆ. ಎಲ್ಲಿವರೆಗೂ ಅಹಂ ಇರುತ್ತೋ ಅಲ್ಲಿವರೆಗೂ ನಮ್ಮಲ್ಲಿ ಏನೋ ಒಂದು ಪೊಸೆಷನ್ ಇರುತ್ತೆ. ವಿ ಆರ್ ಪೊಸೆಸಿಂಗ್ ಸಮಥಿಂಗ್. When we reach a stage where there is nothing to renounce, nothing to relinquish, everything is empty, we have nothing which we call I, then the small I disappears and only the capital I continues. ಅದೇ ಅಂತರ್ಯಾತ್ರೆಯ ಒಂದು ಆತ್ಯಂತಿಕ ಗುರಿ. ಆ ಗುರಿಯನ್ನ ತಲುಪಬೇಕಾದ್ರೆ ಈ ಐ ಅಥವಾ ನಾನು ಅನ್ನುವಂತಹ ಹಲವಾರು ಪದರಗಳಿವೆಯಲ್ಲ, ಆ ಪದರಗಳನ್ನ ಭೇದಿಸಿ ನಮ್ಮ ಪ್ರಜ್ಞೆ ಒಳ ಹೋಗ್ಬೇಕು. ಈ ನಾನು ಅನ್ನುವಂಥ ಪದರಗಳೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ಪದರಗಳೇ. ಈ ತ್ಯಜಿಸುವ ಮಾರ್ಗದಲ್ಲಿ ನಾವು ಪ್ರತಿಯೊಂದನ್ನು ತ್ಯಜಿಸುತ್ತಾ ಹೋಗುವಾಗ ನಮ್ಮ ಕರ್ತವ್ಯಗಳನ್ನ ತ್ಯಜಿಸಬಾರದು. ಗಮನ ಇರಲಿ ಇದು. ನಮ್ಮ ಕರ್ತವ್ಯಗಳು ಏನಿದೆಯೋ ಆ ಕರ್ತವ್ಯಗಳನ್ನ ಮಾಡಬೇಕು. ಆದರೆ ಆ ಕರ್ತವ್ಯಗಳನ್ನ ಮಾಡೋ ಹಂತದಲ್ಲಿ ಅಪೇಕ್ಷೆಗಳನ್ನ ತ್ಯಜಿಸಬೇಕು. ನಾನು ಮಾಡಬೇಕಾದ ಕಾರ್ಯ ಇದು ನನಗಾಗಿ ನೀಡಲಾದಂತಹ ಒಂದು ಕರ್ಮದ ಲೆಕ್ಕ ಅಥವಾ ಋಣದ ಲೆಕ್ಕ ಅನ್ನೋದನ್ನ ಗಮನಿಸಿ
ಪ್ರತಿ ಕರ್ತವ್ಯವನ್ನು ಚಾಚೂ ತಪ್ಪದೆ ಪ್ರಾಮಾಣಿಕವಾಗಿ ನಡೆಸ್ತಾ ಏನನ್ನೂ ಅಪೇಕ್ಷಿಸದೆ, ಯಾರಿಂದಲೂ ಏನನ್ನೂ ಅಪೇಕ್ಷಿಸದಂತಹ ಜೀವನ ಎಂದೂ ದುಃಖಕ್ಕೆ ಸಿಕ್ಕಾಕೊಳ್ಳೋದೇ ಇಲ್ಲ. ಅಪೇಕ್ಷೆಗಳೇ ನಮ್ಮ ನಿರಾಶೆಗೆ ಮೂಲ ಕಾರಣ. ನೋಡಿ, ಒಂದ್ ಕಡೆ ಹೇಳ್ತಾರೆ, ಒಬ್ಬ ಸಂತರು ಗಾಳಿಪಟದ ದಾರನ ಬಿಡಬಾರದು, ಆದ್ರೆ ಆ ದಾರ ಆಡಿಸುವವನು ನಾನಲ್ಲ, ಆಡುವವನು ನಾನಲ್ಲ ಅನ್ನುವಂಥ ಭಾವದಿಂದ ಇರಬೇಕು. ಗಾಳಿಪಟದ ದಾರ ಬಿಡಬಾರ್ದು ಅಂತಂದ್ರೆ ನಾವು ಮಾಡಬೇಕಾದ ಕರ್ತವ್ಯವನ್ನ ನಾವು ಮಾಡ್ತಾ ಇರ್ಬೇಕು. ಆದ್ರೆ ಆ ಮಾಡ್ತಾ ಇರುವಂತಹ ಕರ್ತವ್ಯಕ್ಕೆ ಪ್ರತಿಫಲವಾಗಿ ಏನ್ ಬರುತ್ತೋ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬಾರದು. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸುಂದರವಾದಂತಹ ವಿಚಾರವನ್ನ ಡಿ.ವಿ. ಗುಂಡಪ್ಪನವರು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಆ ವಿಚಾರ ಈ ಕರ್ತವ್ಯಕ್ಕೆ ಸಂಬಂಧಪಟ್ಟದ್ದೇ. ನಮ್ಮ ಜೀವನ ಈ ಒಂದು ಹಂತದಲ್ಲಿ ಎಂತಹ ಮಾರ್ಪಾಟನ್ನು ಹೊಂದಬೇಕು ಅನ್ನೋದನ್ನ ಬಹಳ ಸೂಚ್ಯವಾಗಿ ತಿಳಿಸ್ತಾರೆ ಅವರು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಮಾಡ್ಬೇಕಾಗಿರುವಂತಹ ಕಾರ್ಯ ಕೆಲಸಗಳನ್ನ ಬಹಳ ಆಸಕ್ತಿಯಿಂದಲೇ ಮಾಡಬೇಕು. ಆದ್ರೆ ಒಳಗೆ ಈ ಯಾವ ಕೆಲಸ ಕಾರ್ಯಗಳಿಗೂ ಸಂಬಂಧ ಪಡದಂತೆ, ಅವುಗಳ ಪರಿಣಾಮಗಳ ಗೋಜಿಗೆ ಹೋಗದೆ ವಿರಕ್ತ ಜೀವನವನ್ನ ನಡೆಸಬೇಕು. ಹೊರಗೆ ಕಾರ್ಯ ಧ್ಯಾನ, ಹೊರಗೆ ಮಾಡ್ತಾ ಇರುವಂತ ಕಾರ್ಯದ ಬಗ್ಗೆ ಪರಿಪೂರ್ಣವಾಗಿ ಗಮನಿಸ್ತೀನಿ, ಪೂರ್ಣ ಧ್ಯಾನ ಇದೆ. ಆದ್ರೆ ಒಳಗದರ ಉದಾಸೀನ, ಒಳಗದರ ಉದಾಸೀನ ಅಂದ್ರೆ ನಾನು ಅದಕ್ಕೆ ಕಂಡ್ಕೊಂಡಿಲ್ಲ, ನಾನು ಮಾಡ್ಬೇಕಾದ್ದನ್ನ ಮಾಡದೆ ಪ್ರತಿಫಲವಾಗಿ ಏನು ಬರುತ್ತೋ ಅದರ ಗೋಜಿಗೆ ಹೋಗೋದಿಲ್ಲ, ಅದರ ಆಲೋಚನೆಯನ್ನು ಮಾಡಲ್ಲ, ಏನ್ ಬರುತ್ತೋ ಅದನ್ನು ಸ್ವೀಕರಿಸ್ತೇನೆ. ಹೊರಗೆ ಸಂಸ್ಕೃತಿ ಭಾರ, ಸಂಸ್ಕೃತಿ ಅಂತಂದ್ರೆ ನಾ ಸೇರಿದಂತಹ ಸಂಸ್ಕೃತಿ, ನಾನು ಕನ್ನಡದ ಸಂಸ್ಕೃತಿಗೆ ಸೇರಿದವನು, ಭಾರತೀಯ ಸಂಸ್ಕೃತಿಗೆ ಸೇರಿದವನು, ಹಿಂದೂ ಪದ್ಧತಿಗೆ ಸೇರಿದವನು, ಈ ಹಲವಾರು ಲೇಬಲ್ಗಳನ್ನ ಹಣೆಗೆ ಹಚ್ಕೊಂಡ್ ಬಿಟ್ಟಿದೀವಲ್ಲ. ಹೊರಗೆ ಇದೆಲ್ಲ ಇರ್ಲಿ, ಅಭಿಮಾನ ಇರ್ಲಿ ಹೊರಗೆ, ಆದ್ರೆ ಒಳಗೆ ಗೊತ್ತು ಇದ್ಯಾವುದು ಶಾಶ್ವತವಲ್ಲ, ನಾನು ಯಾವುದೊಂದಕ್ಕೂ ಸೇರಿಲ್ಲ, ನಾನು ನನ್ನ ಸ್ವಯಂ ಇದೆಲ್ಲವನ್ನೂ ಮೀರಿದಂತಹ ಒಂದು ತತ್ವ. ಆಗು ನೀ ಅನಿಕೇತನ, ನೀವು ಕುವೆಂಪುರವರ ಒಂದು ಈ ಗೀತೆಯನ್ನ ಕೇಳಿರ್ಬೇಕು. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದ್ರೆ ನೀನು ಯಾರಿಗೂ ಸೇರಿದವನಲ್ಲ, ನೀನು ಆ ಭಗವಂತನ ಒಂದು ಅಂಶ. ಈ ಎಲ್ಲ ಜಂಜಟಗಳಿಂದ ಹೊರಬಾ ಅನ್ನುವಂತಹ ಒಂದು ಕರೆಯನ್ನ ಅವರು ಅಲ್ಲಿ ನೀಡ್ತಾರೆ. ಇಂತಹ ಒಂದು ಜೀವನವೇ ಯೋಗ ಮಾರ್ಗದ ಜೀವನ ಅಥವಾ ಒಂದು ನಿವೃತ್ತ ಜೀವನ. ಇದು ಮೋಕ್ಷದ ಕಡೆಗೆ ನಾವು ನಡೆಯುವಂತಹ ಒಂದು ಸುಂದರವಾದಂತಹ ಪಥ. ಒಮ್ಮೆ ಗೌತಮ ಬುದ್ಧರು ಒಂದು ನಗರಕ್ಕೆ ಆಗಮಿಸ್ತಾರೆ. ಆಗ ಆ ನಗರದ ಒಬ್ಬ ಸಾಮ್ರಾಟ ಮಂತ್ರಿಯ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸ್ತಾನೆ. ಬುದ್ಧರೇನೋ ನಗರದ ಹೊರಗಡೆ ಬಂದು ಬಿಟ್ಬಿಟ್ಟಿದ್ದಾರೆ ತಮ್ಮ ಶಿಷ್ಯರೊಡನೆ. ಇವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಂತ್ರಿಯ ಜೊತೆ ಸಮಾಲೋಚನೆ ನಡೆಸಿ ಕೇಳ್ತಾರೆ, ಮಂತ್ರಿವರ್ಯರೇ, ಬುದ್ಧನನ್ನ ಸ್ವಾಗತಿಸಲಿಕ್ಕೆ ನಾನು ಹೋಗ್ಬೇಕೇನು ಅಂತ. ಆ ವೃದ್ಧ ಮಂತ್ರಿ, ವೃದ್ಧನಾಗಿದ್ದ ಆ ಮಂತ್ರಿ ಸಾಕಷ್ಟು ವಿವೇಕಿ. ರಾಜನ ಮುಖವನ್ನ ಒಮ್ಮೆ ದಿಟ್ಟಿಸಿ ನೋಡ್ತಾನೆ. ದಿಟ್ಟಿಸಿ ನೋಡಿ ಹೇಳ್ತಾನೆ, ಮಹಾರಾಜ, ನೀವು ಈಗಲೇ ನನ್ನ ರಾಜೀನಾಮೆಯನ್ನ ಸ್ವೀಕರಿಸಬೇಕು. ರಾಜ ತಬ್ಬಿಬ್ಬಾಗ್ಬಿಟ್ಟ.
ಏನು ತಿಳಿಯದೆ ಚಕಿತನಾಗ್ಬಿಟ್ಟ. ಇದೇನು ನಾನು ಬುದ್ಧನನ್ನ ಕಾಣಲಿಕ್ಕೆ ನಾನು ಹೋಗ್ಬೇಕಾ ಅಂತ ಕೇಳಿದ್ರೆ ಈ ಮಂತ್ರಿ ಏನ್ ಅರ್ಥ ಮಾಡ್ಕೊಂಡ? ಯಾಕೆ ನನಗೆ ಈಗಲೇ ನಿವೃತ್ತಿಯನ್ನ ನೀಡಿ ಅಂತ ಕೇಳ್ತಾ ಇದ್ದಾನೆ? ರಾಜೀನಾಮೆಯನ್ನ ಕೊಡ್ತಿದ್ದೀನಿ, ನನ್ನ ರಾಜೀನಾಮೆಯನ್ನ ಸ್ವೀಕರಿಸಿ ನನ್ನನ್ನು ನಿವೃತ್ತರನ್ನಾಗಿ ಮಾಡ್ಬಿಡಿ ಅಂತ ಯಾಕೆ ಕೇಳ್ತಿದ್ದಾನೆ? ರಾಜ 1 ನಿಮಿಷ ತಡವರಿಸ್ದ. ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಮಂತ್ರಿಯನ್ನ ಕೇಳ್ತಾನೆ, ಮಂತ್ರಿವರಿಯರೇ, ನಾನೇನಾದರೂ ತಪ್ಪಾಗಿ ಮಾತನಾಡದ್ನ? ನನ್ನಿಂದ ನಿಮ್ಗೇನಾದ್ರೂ ಅಪಚಾರವಾಯ್ತಾ ಅಂತ. ಆಗ ವೃದ್ಧ ಮಂತ್ರಿ ಹೇಳ್ತಾನೆ, ಭಗವಾನ್ ಬುದ್ಧನನ್ನ ನಾನು ಕಾಣಲು ಹೋಗುವ ಅಗತ್ಯವಿದೆಯೇ ಅಂತ ನೀವು ಕೇಳ್ತಿದ್ದೀರಲ್ಲ, ಅಂತ ಪ್ರಶ್ನೆ ನೀವು ಕೇಳಿದ ಮೇಲೆ ಈ ಸ್ಥಾನದಲ್ಲಿ ನಾನಿರಲು ಯೋಗ್ಯತೆ ಇಲ್ಲ ನನಗೆ. ನೀವು ನನ್ನನ್ನ ರಾಜೀನಾಮೆಯನ್ನ ತತ್ಕ್ಷಣ ಸ್ವೀಕರಿಸಬೇಕು. ರಾಜನಿಗೆ ಇನ್ನೂ ಗಾಬರಿ ಆಗೋಯ್ತು. ಮಂತ್ರಿಗಳೇ, ದಯವಿಟ್ಟು ನಾ ಹೇಳೋ ಮಾತನ್ನ ಕೇಳಿ. ನೀವು ಹಿರಿಯರು, ವೃದ್ಧರು, ವಯಸ್ಸಿನಲ್ಲಿ ನನಗಿಂತ ಬಹಳ ಹಿರಿಯರು, ಜೊತೆಗೆ ತಿಳುವಳಿಕೆ ಇರೋರು. ನಿಮ್ಮ ಒಂದು ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ. ನೀವು ಹಾಗೆ ಮಾಡಬಾರ್ದು. ನಾನು ಯಾಕೆ ಹೇಳಿದೆ ಅಂದ್ರೆ, ಆ ರೀತಿ ನಾನೊಬ್ಬ ಸಾಮ್ರಾಟನಾಗಿರುವ ನಾನು ಭಿಕಾರಿಯಾದ ಬುದ್ಧನನ್ನ ಸ್ವಾಗತಿಸಲು ಹೋಗೋದು ಸರಿನಾ ಅಂತ ನಾನು ನಿಮ್ಮನ್ನ ಕೇಳಿದೆ ಅಷ್ಟೇ ಅಂತ ಅಂದ. ಆಗ ಮಂತ್ರಿ ಸಾಮ್ರಾಟನಿಗೆ ಹೇಳ್ತಾನೆ, ಮಹಾರಾಜ, ಸಾಮ್ರಾಜ್ಯ ಗೌತಮ ಬುದ್ಧರ ಬಳಿನೂ ಇತ್ತು, ಆದರೆ ಅವರು ಅದನ್ನ ತೊರೆದು ಬಿಟ್ರು, ತ್ಯಜಿಸಿ ಬಿಟ್ರು. ನಿಮ್ಮ ಬಳಿನೂ ಸಾಮ್ರಾಜ್ಯ ಇದೆ, ಆದ್ರೆ ನಿಮ್ಮಿಂದ ಅದನ್ನ ಇದುವರೆಗೂ ತೊರೆಯಲಿಕ್ಕೆ ಆಗ್ಲೇ ಇಲ್ಲ. ನೀವು ಸಾಮ್ರಾಜ್ಯವನ್ನ ಬಲವಾಗಿ ಹಿಡಿದುಕೊಂಡಿದ್ದೀರಿ. ಭಗವಾನ್ ಬುದ್ಧರು ಭಿಕ್ಷುಕರಂತೆ ಕಾಣಬಹುದು, ಆದರೆ ಅವರು ಒಬ್ಬ ಸಾಮ್ರಾಟರಲ್ಲೇ ಸಾಮ್ರಾಟರು. ನೀವು ಸಾಮ್ರಾಟನಂತೆ ಕಾಣುತ್ತಿರಬಹುದು, ಆದರೆ ನೀವು ಭಿಕ್ಷುಕರಲ್ಲೇ ಕಡು ಭಿಕ್ಷುಕರು. ಗೌತಮ ಬುದ್ಧರು ಸಾಮ್ರಾಜ್ಯವನ್ನೇ ತೊರೆದಂತಹ ಧೀಮಂತ ಸಾಮ್ರಾಟ, ನೀವು ಸಾಮ್ರಾಜ್ಯವನ್ನು ಬಲವಾಗಿ ಹಿಡಿದುಕೊಂಡಿರುವಂತಹ ಒಬ್ಬ ಭಿಕ್ಷುಕ. ಆದ್ರಿಂದ ನೀವು ನಿಶ್ಚಯವಾಗಿ, ಅವಶ್ಯಕವಾಗಿ, ಯಾವುದೇ ಸಂಶಯವಿಲ್ಲ, ಬುದ್ಧರನ್ನ ಸ್ವಾಗತಿಸಲು ಹೋಗಲೇಬೇಕು ಅಂತ ಹೇಳ್ತಾರೆ ಮಂತ್ರಿಗಳು. ನೋಡಿ, ಅದೆಂತಹ ಕಾಲ! ಅದೊಂದು ಸಂಪೂರ್ಣ ಭಿನ್ನವಾದ ಕಾಲ. ಆಗ ಎಲ್ಲವನ್ನೂ ತೊರೆದು ಸಮೃದ್ಧರಾಗ್ತಿದ್ರು, ಎಲ್ಲವನ್ನೂ ಕಳೆದುಕೊಂಡು ಸರ್ವಸ್ವವನ್ನು ಹೊಂದುವ ಪಥವನ್ನ ಜನ ಅನುಸರಿಸ್ತಿದ್ರು. ನಾವು ಯಾರು ಏನನ್ನು ತ್ಯಜಿಸಬೇಕಾಗಿಲ್ಲ. ನಾನು ಈಗ ಹೇಳಿದ್ದೆಲ್ಲ ಕೇಳಿ ನಾವು ಪ್ರತಿಯೊಂದನ್ನು ತ್ಯಜಿಸಿದರೆ ಮಾತ್ರ ನಾವು ಅಂತರ್ಯಾತ್ರೆಯನ್ನ ಮಾಡಬಹುದು ಅಂತ ದಯವಿಟ್ಟು ತಿಳ್ಕೋಬೇಡಿ. ನಾವು ಏನನ್ನೂ ತ್ಯಜಿಸಬೇಕಾಗಿಲ್ಲ. ಆದರೆ ಈ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ವ್ಯವಹರಿಸುವ ಒಂದು ಸೂಕ್ಷ್ಮ ಕಲೆಯನ್ನು, ನಾಜೂಕನ್ನು ನಾವು ಕಲ್ತ್ಕೊಳ್ಬೇಕು. ಇದ್ದೂ ಇಲ್ಲದ ಹಾಗೆ. ಅದಕ್ಕೆ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾರೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಂಗಿ ಸಹವಾಸಿ ಮಂಕುತಿಮ್ಮ. ತಾಕನೊಂದನು ಯೋಗಿ, ಏನನ್ನೂ ಮುಟ್ಟೋದಿಲ್ಲ. ನೂಕನೊಂದನು ಜಗದಿ, ಜಗದಲ್ಲಿ ಯಾವ ವಸ್ತುವನ್ನು ಇದು ನನಗ್ ಬೇಡ ಅಂತ ನೂಕಲ್ಲ, ಯಾವುದನ್ನು ಬೇಕು ಕೇಳಲ್ಲ. ಬೇಕು ಬೇಡಗಳಿಗೆ ಅತೀತವಾದಂತಹ ಒಂದು ಜೀವನ, ಬೇಕು ಬೇಡಗಳಿಗೆ ಅತೀತವಾದ ಜೀವನವೇ ಒಂದು ಸುಂದರವಾದ ಜೀವನ. ಅದೊಂದು ಯೋಗ ಪಥ, ಅದೊಂದು ಯೋಗದಲ್ಲಿ ಅತ್ಯುನ್ನತವಾದಂತಹ ದೀಕ್ಷೆ. ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯಾದ್ರೂ ನಾವು ಧ್ಯಾನ ಮಾಡಿದ್ದೇ ಆದರೆ ನಾವು ಈ ಬಂಧನಗಳ ಹಿಡಿತದಿಂದ ಹೊರಬರಬಹುದು. ಅಟ್ಲೀಸ್ಟ್ 1 hour, 1/24 of your time
ಈಸ್ ರಿಕ್ವೈರ್ಡ್ ಫಾರ್ ಮೆಡಿಟೇಷನ್. ಪ್ರತಿನಿತ್ಯ ಕ್ರಮಬದ್ಧವಾಗಿ ಹೀಗೆ ಮಾಡ್ತಾ ಹೋದ್ರೆ ವಿಚಾರ ಶುದ್ಧಿ, ಭಾವಶುದ್ಧಿಯನ್ನು ಹೊಂದಲು ಸಾಧ್ಯ. ಹಾಗಿಲ್ಲದೆ ಹೋದ್ರೆ ಶರೀರ ಶುದ್ಧಿ ಸಹ ಪರಿಪೂರ್ಣವಾಗಿ ನಡೆಯೋದಿಲ್ಲ. ನಾವು ಶರೀರ ಶುದ್ಧಿ ಪೂರ್ತಿ ಮುಗಿದ ನಂತರ ನಾವು ಮನಃಶುದ್ಧಿಯನ್ನ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೋಬೇಕಾಗಿಲ್ಲ. ಶರೀರ ಶುದ್ಧಿ ಖಂಡಿತವಾಗಿಯೂ ಹಿನ್ನೆಲೆಯಾಗಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡಬೇಕು. ಆದರೆ ಶರೀರ ಶುದ್ಧಿಯ ಜೊತೆ ಅಂದ್ರೆ ಸಮ್ಯಕ್ ಆಹಾರ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ವಿಶ್ರಾಂತಿಯ ಜೊತೆ ಆಗಾಗ ಮೌನವಾಗಿ ಕುಳಿತು ನಮ್ಮ ಆಲೋಚನೆಗಳನ್ನ ನಿಷ್ಪಕ್ಷಪಾತವಾಗಿ ಗಮನಿಸಬೇಕು. ನಿಷ್ಪಕ್ಷಪಾತವಾಗಿ ಗಮನಿಸೋದು ಅಂದ್ರೆ ಮನಸ್ಸು ಮೌನದಲ್ಲಿರ್ಬೇಕು. ಆಲೋಚನೆಗಳು ಬರಲಿ, ಆದ್ರೆ ಆಲೋಚನೆಗಳ ಜೊತೆ ನಾವು ಆಂತರಿಕ ಸಂವಾದವನ್ನ ನಡೆಸಬಾರ್ದು. ಸುಮ್ಮನೆ ಗಮನಿಸಿ ನೋಡ್ಬೇಕು. ನಾವು ಧ್ಯಾನ ನಿರತರಾದರೆ ನಮ್ಮ ಈ ಬಂಧನಗಳು ಕಳಚಿ ಹೋಗ್ತಾ ಬರುತ್ತವೆ. ಯಾವ ವ್ಯಾಮೋಹಗಳಿಗೆ ತುತ್ತಾಗಿ ನಾವು ಒದ್ದಾಡ್ತಿದೀವೋ, ಎಂಥ ವ್ಯಾಮೋಹಗಳಿಂದ ಹೊರಬರಲಿಕ್ಕೆ ನಮ್ಗೆ ಸಾಧ್ಯವಾಗ್ತಿಲ್ವೋ ಅಂತಹ ವ್ಯಾಮೋಹಗಳಿಂದ ನಾವು ಹೊರಬರಬಹುದು. ಧ್ಯಾನದ ಆಳಕ್ಕೆ ಯಾತ್ರಿಸುತ್ತಾ ನಾವು ಬಂಧನಗಳ ಒಂದು ಹಾವಳಿಯಿಂದ ಹೊರಬರ್ತೇವೆ. ಈ ಜಗತ್ತಿಗೆ ಸಂಬಂಧಿಸಿದ ಎಲ್ಲ ಕಾಮನೆಗಳು ತಾವಾಗೇ ಕಳಚಿ ಬೀಳುತ್ತವೆ. ಯಾವ್ಯಾವ ಸಂಕೋಲೆಗಳನ್ನ ನಾವು ನಿರ್ಮಿಸಿಕೊಂಡಿದ್ದೀವೋ ಆ ಎಲ್ಲ ಸಂಕೋಲೆಗಳಿಂದ ಹೊರಬರುವಂತಹ ಒಂದು ಸಾಧನೆ ನಮ್ಮಿಂದ ನಮಗೆ ಗೊತ್ತಾಗದ ಹಾಗೆ ನಡೀತಾ ಇರುತ್ತೆ. ನೋಡಿ, ಒಂದು ಬೀಜವನ್ನ ತೆಗೆದು ನಾವು ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಬೇಕಾದಂತಹ ನೀರನ್ನು ಬೆಳಕನ್ನು ಒದಗಿಸಿಕೊಟ್ರೆ ಹಲವು ದಿನಗಳ ನಂತರ ಅದು ಮೊಳಕೆ ಹೊಡೆಯುತ್ತೆ. ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ, ಪ್ರತಿ ದಿನವೂ ಆ ಬೀಜದಲ್ಲಿ ಪರಿವರ್ತನೆ, ಬದಲಾವಣೆ ನಡೀತಾ ಇರುತ್ತೆ. ಹೊರಗೆ ಕಾಣದೇ ಇರಬಹುದು, ಆದ್ರೆ ಒಳಗೆ ನಡೀತಾ ಇರುತ್ತೆ. ಅಯ್ಯೋ, ನಾನು ಎಷ್ಟೋ ಸತ್ಸಂಗಗಳನ್ನ ಇದುವರೆಗೂ ಅಟೆಂಡ್ ಮಾಡಿದ್ದೀನಿ, ಆದ್ರೆ ನನ್ನಿಂದ ಏನು ಬದಲಾವಣೆನೇ ಆಗ್ತಾ ಇಲ್ಲ ಅಂತ ತಿಳ್ಕೋಬಾರ್ದು. ಬದಲಾವಣೆ ಅನ್ನೋದು ಒಂದು ಹಂತಕ್ಕೆ ಬರೋ ತನಕ ಅದು ವ್ಯಕ್ತವಾಗೋದಿಲ್ಲ. ಅದು ಒಂದು ಅವ್ಯಕ್ತ ಸ್ಥಿತಿಯಲ್ಲಿ ಜರುಗ್ತಾ ಇರುತ್ತೆ. ಒಂದು ಮಾವಿನಕಾಯಿ ಹಣ್ಣಾಗಬೇಕು ಅಂತಂದ್ರೆ ಹಲವಾರು ದಿನಗಳು ಅದು ಇರಬೇಕು ಮರದಲ್ಲಿ. ಹೊರಗಡೆ ತೆಗೆದು ಆರ್ಟಿಫಿಷಿಯಲಿ ರೈಪನ್ ಮಾಡೋದಲ್ಲ. ಮರದಲ್ಲೇ ಹಣ್ಣಾಗ್ಬೇಕು ಅಂದ್ರೆ ಇವತ್ ನೋಡಿದಂತ ಕಾಯಿ ನಾಳೆನೂ ಹಾಗೆ ಇರುತ್ತೆ, ನಾಡಿದ್ದು ಹಾಗೆ ಇರುತ್ತೆ. ಹಲವು ದಿನಗಳಾಗ್ಬೇಕು ಆ ಕಚ್ಚಾ ಆಮ್ ಅನ್ನೋದು ಹಣ್ಣಾಗ್ಬೇಕಂದ್ರೆ. ಆತುರ ಪಟ್ರೆ ಖಂಡಿತವಾಗಿಯೂ ಆ ಪರಿವರ್ತನೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಆಂತರ್ಯದಲ್ಲಿ ಧ್ಯಾನವು ವಿಸ್ತರಿಸುತ್ತಾ ಸಾಗಬೇಕು, ಆದರೆ ಬಾಹ್ಯದಲ್ಲಿ ಅಭಿನಯ. ಎಂತ ಅಭಿನಯ? ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಇದೊಂದು ಅಭಿನಯ. ಹೊರಗೆ ಕಾರ್ಯ ಧ್ಯಾನ, ಒಳಗದರ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಇದನ್ನೇ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು ಅಭಿನಯ ಅಂತ ಹೇಳಿದ್ದು. ಹೊರಗೆ ಇಂಥ ಒಂದು ಅಭಿನಯ ಇರಬೇಕು, ಆದ್ರೆ ಆಂತರ್ಯದಲ್ಲಿ ನಮಗೆ ಆಳವಾಗಿ ತಿಳಿದಿರಬೇಕು, ಇದು ಯಾವುದು ನಾನಲ್ಲ, ಇದು ಯಾವುದು ನನ್ನದಲ್ಲ ಅಂತ. ಇದೊಂದು ಸುಂದರವಾದ ಮಾರ್ಗ. ದುಃಖದಿಂದ ಪಾರಾಗಿ ಸುಖವನ್ನು ಪಡೆಯುವ ಸಲುವಾಗಿ ನೀವು ಧ್ಯಾನ ಮಾಡಬಾರ್ದು. ಹಾಗೇನಾದ್ರೂ ನಿಮ್ಗೆ ಸುಖವನ್ನ ಪಡಿಲಿಕ್ಕೋಸ್ಕರ ನಾನು ಧ್ಯಾನ ಮಾಡ್ತೀನಿ ಅಂತ ನೀವು ತಿಳ್ಕೊಂಡು ಮಾಡಿದ್ದೇ ಆದ್ರೆ, ಹಾಗೇನಾದ್ರೂ ನೀವು ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ಧ್ಯಾನ ಫಲಿಸುವುದಿಲ್ಲ.
ಕಾರಣ ಧ್ಯಾನ ಅನ್ನೋದು ದುಃಖ ಮತ್ತು ಸುಖಗಳಿಗೆ ಅತೀತವಾದ ಒಂದು ಸ್ಥಿತಿ. ಸುಖ ದುಃಖಗಳೆರಡನ್ನು ಕಳಚಿ ಬಿಟ್ಟಾಕುವಂತಹ ಒಂದು ಸ್ಥಿತಿ. ಅಂತ ಸ್ಥಿತಿಯನ್ನ ತಲುಪಬೇಕಾದ್ರೆ ನೀವು ದುಃಖವನ್ನ ತ್ಯಜಿಸಲಿಕ್ಕಾಗಿ ಸುಖವನ್ನ ಅನುಭವಿಸಲಿಕ್ಕಾಗಿ ಧ್ಯಾನ ಮಾಡ್ತೀರಿ ನೀವು ಅಂತ ಅಂದ್ರೆ ಅದು ತಪ್ಪಾಗತ್ತೆ. ನಿಮ್ಗೆ ಅದರಿಂದ ಹೆಚ್ಚು ಪ್ರತಿಫಲ ದೊರಕೋದೇ ಇಲ್ಲ. ಅಲ್ಲದೆ ಧ್ಯಾನದಲ್ಲಿ ಏನಾಗುತ್ತೋ ಬಹಳ ಜನ ಹೇಳ್ತಾರೆ, ಆಳ ಮೌನವನ್ನ ತಲುಪ್ಬಿಡ್ತೀವಿ, ತುಂಬಾ ಬ್ಲಿಸ್ಫುಲ್ ಅಂತ ಹೇಳ್ತಾರೆ. ಬ್ಲಿಸ್ಫುಲ್ ಅಂತಂದ್ರೆ ಬಹಳ ಸುಖದ ಪರಾಕಾಷ್ಠೆ ಅಂತೆ ಅದು ಅಂತ ಅನ್ಕೊಂಡೇನಾದ್ರೂ ನೀವು ಪ್ರತಿಫಲವನ್ನ ಎಣಿಸುತ್ತಾ ಧ್ಯಾನ ಮಾಡಿದ್ದೇ ಆದ್ರೆ ಆ ಧ್ಯಾನದಿಂದ ಏನು ಘಟಿಸುವುದಿಲ್ಲ. ಎಲ್ಲ ಬಾಲಿಶ ಬಯಕೆಗಳನ್ನ ತಳ್ಳಿ ಹಾಕ್ಬೇಕು. ನಾವು ಧ್ಯಾನವನ್ನ ಧ್ಯಾನಕ್ಕಾಗಿ ಮಾಡ್ಬೇಕಷ್ಟೆ. ಇಫ್ ಯು ಕ್ಯಾನ್ ಡೂ ಮೆಡಿಟೇಷನ್ just for the sake of meditation, and when meditation happens instead of you doing it, ಧ್ಯಾನ ತಂತಾನೆ ಜರುಗಿ ಹೋಗುತ್ತೆ. ನೀವು ಬಲವಂತವಾಗಿ ಅದನ್ನ ಮಾಡ್ಲಿಕ್ಕೆ ಎಂದು ಪ್ರಯೋಜನ ಎಂದು ಸಾಧ್ಯ ಇಲ್ಲ. ಕಾರಣ ಏನೆಂದ್ರೆ ಧ್ಯಾನಿಯು ಇಲ್ಲದಂತಾದಾಗ ಧ್ಯಾನವು ಘಟಿಸುತ್ತದೆ. ಧ್ಯಾನಿ ಅನ್ನೋಂಥವನು ಅಂದ್ರೆ ಯಾರು ಧ್ಯಾನ ಮಾಡ್ತಿದ್ದಾನೋ ಆ ವ್ಯಕ್ತಿ ಸಂಪೂರ್ಣವಾಗಿ ಮರೆಯಾಗಿ ಹೋದಾಗ ಧ್ಯಾನ ಅನ್ನೋದು ಜರುಗುತ್ತೆ. ಅಂದ್ರೆ ನಾನು ಅನ್ನುವಂತಹ ಈ ಒಂದು ಸರಕುಗಳನ್ನ ಹೊತ್ಕೊಂಡು ನಾನು ಧ್ಯಾನ ಮಾಡ್ತಿದ್ದೀನಲ್ಲ, ಆ ನಾನು ಅನ್ನುವಂತ ಭಾವ ಇರೋ ತನಕ ಧ್ಯಾನ ಅನ್ನುವಂತಹ ಆ ಒಂದು ಅತ್ಯುನ್ನತವಾದಂತಹ ಅನುಭವ ಏರ್ಪಾಡಾಗೋದೇ ಇಲ್ಲ. ಆದ್ರಿಂದ ದಯವಿಟ್ಟು ಧ್ಯಾನ ಅನ್ನೋದು ಒಂದು ಪರಿಪೂರ್ಣವಾದಂತಹ ಶಮನ ನನ್ನ ಎಲ್ಲ ಸಮಸ್ಯೆಗಳಿಗೆ ಅಂತ ತಿಳ್ಕೊಂಡು ಅದನ್ನ ಶಮನಕಾರಿಯಾಗಿ ನೀವು ಬಳಸಿದ್ದೆ ಆದರೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ಆದರೆ ಧ್ಯಾನ ಒಂದೇ ನಮ್ಮ ವಿಚಾರ ಶುದ್ಧಿ ಮತ್ತು ಭಾವ ಶುದ್ಧಿ ಹೊಂದಲಿಕ್ಕೆ ಉತ್ತಮ ಮಾರ್ಗ. ಇದೊಂದೇ ಮಾರ್ಗ. ಐ ಕ್ಯಾನ್ ಸೇ ದಿಸ್ ಇಸ್ ಅ ಹೈವೇ, ನಾಟ್ ಎ ನಾರ್ಮಲ್ ವೇ. This is the only highway to purify our thoughts and purify our emotions. ಕಾರಣವೇನೆಂದರೆ ಧ್ಯಾನ ಒಂದು ತ್ಯಜಿಸುವ ಮಾರ್ಗ, ನಿವೃತ್ತಿ ಮಾರ್ಗ. ಈ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ಆಲೋಚನೆಗಳನ್ನ, ನಾವು ಬಂಧಿಸಿಟ್ಟ ಅನುಭವಗಳನ್ನ, ನಾವು ಅನುಭವಿಸಿದ ಭಾವ ತೀವ್ರತೆಗಳನ್ನ ತ್ಯಜಿಸುತ್ತಾ ಹೋಗ್ತೇವೆ, ಖಾಲಿ ಮಾಡ್ತಾ ಹೋಗ್ತೇವೆ. ಎಷ್ಟೋ ಆಲೋಚನೆಗಳಿಗೆ ಸಂಬಂಧಪಟ್ಟ ಭಾವನೆಗಳ ಸಂಕೀರ್ಣಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ, ಅನ್ಕಾನ್ಶಿಯಸ್ ಮೈಂಡ್ ನಲ್ಲಿ ತುಂಬಿಕೊಂಡು ಬಿಟ್ಟಿದೆ. ನಮ್ಮಲ್ಲಿ ಆಟೋಮ್ಯಾಟಿಕ್ ಥಾಟ್ಸ್ ಯಾಕೆ ಬರುತ್ತೆ ಗೊತ್ತಾ? ಇಟ್ ಈಸ್ ಬಿಕಾಸ್ ಆಫ್ ಅವರ್ ಸಬ್ ಕಾನ್ಶಿಯಸ್. ಯಾರೋ ಒಂದು ವಿಷಯ ಹೇಳ್ತಾರೆ, ಆ ವಿಷಯ ಆತ ಹೇಳಿ ಇನ್ನ ಮುಗಿಸೇ ಇರಲ್ಲ, ನಾವು ತಕ್ಷಣ ಜವಾಬ್ ಕೊಟ್ಬಿಡ್ತೀವಿ, ಫಟ್ ಅಂತ ಹೇಳ್ಬಿಡ್ತೀವಿ ಏನೋ ಒಂದು ಉತ್ತರ. ಅದ್ ಹೇಗೆ ಫಟ್ ಅಂತ ಉತ್ತರ ಮೇಲೆದ್ದು ಬಿಡ್ತು? ನಾನು ಪ್ರಜ್ಞಾಪೂರ್ವಕವಾಗಿ ಆಲೋಚನೆ ಮಾಡಿಲ್ಲ, ನನ್ನ ಪ್ರಜ್ಞಾ ಮನಸ್ಸಲ್ಲಿ ಕೆಲಸ ಮಾಡಿಲ್ಲ, ನನ್ನ ಸುಪ್ತ ಮನಸ್ಸು ಎದ್ಬಿಟ್ಟಿದೆ, ಜಾಗೃತವಾಗ್ಬಿಟ್ಟಿದೆ. ಕಾರಣ ಏನಂದ್ರೆ ಆ ಸುಪ್ತ ಮನಸ್ಸಿನಲ್ಲಿ ನನ್ನ ಹಿಂದಿನ ಸಾಕಷ್ಟು ಆಲೋಚನೆಗಳು, ಅನುಭವಗಳನ್ನ ಸ್ಮೃತಿಯಾಗಿ ತುಂಬಿಸ್ಕೊಂಡ್ಬಿಟ್ಟಿದ್ದೇನೆ. ನನ್ನ ಕಾನ್ಶಿಯಸ್ ಮೈಂಡ್ ಆನ್ಸರ್ ಮಾಡೋಕ್ಕಿಂತ ಮೊದಲು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಟಾಕ್. ಮೈ ಥಾಟ್ಸ್ ಆರ್, ಮೆಜಾರಿಟಿ ಆಫ್ ಮೈ ಥಾಟ್ಸ್ ಆರ್ ಆಟೋಮ್ಯಾಟಿಕ್. ಇಫ್ ಯು ಆರ್ ಮೋರ್ ಆಟೋಮ್ಯಾಟಿಕ್ ಇನ್ ಯುವರ್ attitude and in your behavior, you are more under the clutches of subconscious. ಹೆಚ್ಚು ನೀವು ಆಟೋಮ್ಯಾಟಿಕ್ ಆಗಿ ವರ್ತಿಸುತ್ತಿದ್ರೆ, ಆಟೋಮ್ಯಾಟಿಕ್ ಅಂದ್ರೆ ನೀವು ಆಲೋಚನೆಯನ್ನೇ ಮಾಡಿರೋದಿಲ್ಲ, ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೊತ್ತಾದ್ರೂ ಚಿಂತನೆಯನ್ನೇ ಮಾಡಿರೋದಿಲ್ಲ, ನಿಮ್ಮ ಕಾನ್ಶಿಯಸ್ ಮೈಂಡ್ ನ ಅರಿವಿಗೆ ಬಂದೇ ಇಲ್ಲ, ಪ್ರಜ್ಞಾ ಮನಸ್ಸಿಗೆ ಅದು ಗೊತ್ತಾಗ್ತಾನೆ ಇಲ್ಲ. ಅಪ್ರಜ್ಞೆ ಫಟ್ ಅಂತ ಮೇಲೆದ್ದು ಉತ್ತರ ಕೊಟ್ಟು ಬಿಡುತ್ತೆ. ಆ ಅಪ್ರಜ್ಞೆ ಮೇಲೆದ್ದು ನಿಮ್ಮನ್ನ ಒಂದು ರೀತಿ ವ್ಯವಹರಿಸುವಂತೆ ನಿಮ್ಮ ನಡವಳಿಕೆಯನ್ನ ತಿದ್ದಿಬಿಡುತ್ತೆ. ಈ ಸಬ್ ಕಾನ್ಶಿಯಸ್ ಅನ್ನೋದು ಗೋಡೌನು. ಆ ಗೋಡೌನ್ ನಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಮಗ್ ಬೇಕಾದದ್ದು, ಬೇಕಾಗದೇ ಇರೋದು ತುಂಬಿದೀವಿ, ಬೇಕಾಗಿರೋದು ತುಂಬಿದೀವಿ, ತಿಳಿದು ತುಂಬಿದೀವಿ, ತಿಳಿದೇನು ತುಂಬಿದೀವಿ.
ಈ ಆಲೋಚನೆಗಳ ಭಂಡಾರ ಒಳಗೆ ತುಂಬಿಸ್ಕೊಂಡಿದೀವಲ್ಲ, ಅದು ಪರಿಶುದ್ಧವಾಗದೆ ನಮ್ಮ ಮನಸ್ಸು ಹಗುರವಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಪರಿಶುದ್ಧವಾಗದೆ ಪಾರದರ್ಶಕವಾಗ್ಲಿಕ್ಕೆ ಅದು ಸಾಧ್ಯವಿಲ್ಲ. ಆ ಸಬ್ ಕಾನ್ಶಿಯಸ್ ನ ಎಂಟಿ ಮಾಡೋದೇ ಧ್ಯಾನದ ಒಂದು ಕೆಲಸ. ಧ್ಯಾನ ಮಾಡ್ತಾ 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 ವಿ ಸ್ಟಾರ್ಟ್ ಎಂಪ್ಟಿಂಗ್ ಅವರ್ container. The container is full of rubbish. Full of rubbish. ಓಶೋರ್ ಅವರೊಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ, ಈ ಮಾತನ್ನ ನಾನು ಆಗಾಗ ಹೇಳ್ತಾ ಇರ್ತೀನಿ ನನ್ನ ಉಪನ್ಯಾಸದಲ್ಲಿ. ನಿನ್ನ ಮನ ಒಂದು ಕಸದ ತೊಟ್ಟಿ. ಇದು ಎಂತಹ ಕಸದ ತೊಟ್ಟಿ ಎಂದರೆ ನಿನ್ನ ಮನೆಯ ಆ ಬದಿ ಇರುವ ತಿಪ್ಪೆ ಗುಂಡಿಯ ಕಸದ ಗುಂಡಿಗಿಂತ ಕೆಟ್ಟ ಕಸದ ಗುಂಡಿ. ಕಾರಣ, ನಿನ್ನ ಮನೆಯಾಚೆ ಇರುವ ಆ ತಿಪ್ಪೆ ಗುಂಡಿಯನ್ನ ಆಗಾಗ ಮುನಿಸಿಪಾಲಿಟಿಯವರು ಶುಚಿಗೊಳಿಸುತ್ತಾರೆ, ಸ್ವಚ್ಛಗೊಳಿಸುತ್ತಾರೆ, ಖಾಲಿ ಮಾಡುತ್ತಾರೆ. ಆದರೆ ನೀನು ಎಂದೆಂದೂ ನಿನ್ನ ಮನಸ್ಸೆಂಬ ಈ ಒಂದು ಕಶ್ಮಲ ತುಂಬಿದ ತೊಟ್ಟಿಯನ್ನ ಖಾಲಿ ಮಾಡಲೇ ಇಲ್ಲ ಅಂತಾರೆ. ಯಾವ ಮನಸ್ಸು ಆಲೋಚನೆಗಳಿಂದ ಮುಕ್ತವಾಗ್ತಾ ಹೋಗುತ್ತೋ ಆ ಮನಸ್ಸು ಹಗುರವಾಗುತ್ತೆ, ನೆಮ್ಮದಿಯನ್ನ ಕಾಣುತ್ತೆ, ತೃಪ್ತಿಯನ್ನ ಕಾಣುತ್ತೆ, ಪ್ರತಿಯೊಂದನ್ನು ಸ್ವೀಕರಿಸುತ್ತದೆ, ಏನೊಂದನ್ನು ಶೇಖರಿಸುವುದಿಲ್ಲ. ಇದು ಅಂತಹ ಒಂದು ಮನಸ್ಸಿನ ಒಂದು ಸುಂದರ ಗುಣ. ಎಂತ ಮನಸ್ಸು? ಖಾಲಿ ಆಗ್ತಾ ಇರೋ ಮನಸ್ಸು, ಖಾಲಿಯಾದ ಮನಸ್ಸು ಏನೇ ನಡೆದ್ರೂ ಅದನ್ನ ಪ್ರತಿಕ್ರಿಯೆ ಇಲ್ಲದೆ ಸ್ವೀಕರಿಸುತ್ತೆ, ಆದರೆ ಯಾವುದನ್ನು ಶೇಖರಿಸುವುದಿಲ್ಲ. ನಮ್ಮ ಮನಸ್ಸನ್ನ ಗಮನಿಸಿ ನೋಡಿ, ಪ್ರತಿಯೊಂದನ್ನು ಸಂಗ್ರಹಿಸ್ತೇವೆ. ಪ್ರತಿಯೊಂದು ಒಂದು ಹೊರೆಯಾಗಿ ನಮ್ಮ ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತೆ. ಯಾವ ವ್ಯಕ್ತಿಯನ್ನ ನೋಡಿದ್ರು, ಯಾವ ವಿಷಯವನ್ನ ಕೇಳಿದ್ರು, ಯಾವ ವಿಚಾರವನ್ನ ಮಾಡಿದ್ರು ನಮ್ಮ ನೆನಪುಗಳು ಕೆದಕಿ ಮೇಲೇಳುತ್ತವೆ. ಹಲವಾರು ತೀರ್ಮಾನಗಳನ್ನ ನಾವು ತಗೊಳ್ತೀವಿ ನಮ್ಮ ಆ ನೆನಪುಗಳ ಆಧಾರದ ಮೇಲೆ. ಎಕ್ಸ್ಕ್ಯೂಸ್ ಮೀ. ಯಾವ ಮನಸ್ಸು ಪ್ರತಿಯೊಂದನ್ನು ಸ್ವೀಕರಿಸುತ್ತದೆಯೋ, ಏನೊಂದನ್ನು ಸಂಗ್ರಹಿಸುವುದಿಲ್ಲವೋ ಅಂತ ಮನಸ್ಸು ಒರೆಸಿಟ್ಟ ಕಪ್ಪು ಹಲಗೆ. ಒರೆಸಿಟ್ಟ ಕಪ್ಪು ಹಲಗೆ. ತಿಳಿದೋ ತಿಳಿದೇನೋ ನಾವು ನಮ್ಮ ಮನಸ್ಸೆಂಬ ಕಪ್ಪು ಹಲಗೆಯ ಮೇಲೆ ಸಾಕಷ್ಟು ಬರೆದು ಬಿಟ್ಟಿದೀವಿ, ಏನೇನೋ ಬರೆದು ಬಿಟ್ಟಿದೀವಿ. ಹುಟ್ಟದಾಗಿನಿಂದ ಇದುವರೆಗೂ ಬರೆದು ಬಿಟ್ಟಿದೀವಿ. ಆ ಸ್ಲೇಟ್ ಮೇಲೆ ಏನ್ ಬರ್ದಿದೀವಿ ಅನ್ನೋದು ಸಹ ನಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಜ್ಞಾಪಕನೇ ಇರಲ್ಲ, ಅಷ್ಟು ತುಂಬಿಸ್ಬಿಟ್ಟಿದೀವಿ. ಆ ಕಪ್ಪು ಹಲಗೆ ಖಾಲಿಯಾಗದೆ ಹೋದ್ರೆ ನಮ್ಮ ಚಿದಾಕಾಶದ ಸೌಂದರ್ಯ ನಮ್ಮ ಅರಿವಿಗೆ ಬರೋದಿಲ್ಲ. ಚಿತ್ತೆಂಬ ಆಕಾಶ ಸಾಕಷ್ಟು ಆಲೋಚನೆ, ಭಾವನೆಗಳಿಂದ, ಕಶ್ಮಲಗಳಿಂದ, ಬಗ್ಗಡದಿಂದ ತುಂಬ ಹೋಗಿದೆ. ಆದ್ರಿಂದ ನಮ್ಮ ಮನಸ್ಸನ್ನ ನಾವು ಗಮನಿಸಬೇಕು. ಗಮನಿಸಿದಂತೆಲ್ಲ ಮೌನವಾಗಿ ಅದು ಖಾಲಿ ಆಗ್ತಾ ಹೋಗುತ್ತೆ. ಅಂತಹ ಗಮನಿಸುವ ಕ್ರಿಯೆಯನ್ನ ಮನವ ಶೋಧಿಸುವ ಕಾರ್ಯ ಅಂತ ಹೇಳ್ತಾರೆ. ಮನಸ್ಸನ್ನು ಶೋಧಿಸಬೇಕು. ಯಾವಾಗ ನಾವು ಶೋಧಿಸೋದು? ಸುಮ್ಮನೆ ಶೋಧನೆಯ ಪಾತ್ರೆಗೆ ಆ ಮನಸ್ಸಿನಲ್ಲಿರುವಂತಹ ಕಂಟೆಂಟ್ನ ಹಾಕೋದು. ಹಾಕಿದಾಗ ಏನಾಗುತ್ತೆ? ಫಿಲ್ಟ್ರೇಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ತಿಳಿಯಾದ ನೀರು ಹೊರಗೆ ಬರುತ್ತೆ. ಆ ನೀರಿನಲ್ಲಿರುವಂತ ಕಶ್ಮಲವೆಲ್ಲ ಆ ಫಿಲ್ಟರ್ ಪೇಪರ್ನಲ್ಲೇ ಕುಳಿತುಕೊಂಡು ಬಿಡುತ್ತೆ. ಅದು ಬಗ್ಗಡ. ಅದನ್ನ ಆ ಫಿಲ್ಟರ್ ಪೇಪರ್ನ ತೆಗೆದು ಬಿಸಾಕಿದ್ರೆ ಸಾಕು, ಕೆಳಗಿರೋ ನೀರೆಲ್ಲ ತಿಳಿಯಾದ ಪಾರದರ್ಶಕವಾದ ನೀರು. ಅಂತಹ ಪಾರದರ್ಶಕವಾದ ಮನಸ್ಸು ನಮ್ಮಲ್ಲಿ ಉಂಟಾಗ್ಬೇಕಂದ್ರೆ ನಾವು ಪ್ರತಿನಿತ್ಯ ಮನಸ್ಸನ್ನ ಶೋಧಿಸಬೇಕು. ಆ ಮನಸ್ಸನ್ನ ಶೋಧಿಸುವ ಕಾರ್ಯ ಎಷ್ಟು ಅವಶ್ಯಕ ಅನ್ನೋದನ್ನ ಪುರಂದರದಾಸರು ತಮ್ಮ ಒಂದು ಸುಂದರ ಕೀರ್ತನೆಯಲ್ಲಿ ನಮಗೆ ನೀಡ್ತಾರೆ. ಆ ಕೀರ್ತನೆಯನ್ನ ಸೋದರಿ ಜ್ಯೋತಿಯವರು ನಿಮಗೆ ಹಾಡಲಿದ್ದಾರೆ. ಮನ ಶುದ್ಧಿ ಇಲ್ಲದವಗೆ
ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನೋ ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನೋ ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನೋ ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲರಾಯ ಪುರಂದರ ವಿಠಲರಾಯ ಪುರಂದರ ವಿಠಲರಾಯ ಪುರಂದರ ವಿಠಲರಾಯ ಮನವ ಶೋಧಿಸಬೇಕು ನಿತ್ಯ ಮನವ ಶೋಧಿಸಬೇಕು ನಿತ್ಯ ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿತ್ಯ ಮನವ ಶೋಧಿಸಬೇಕು ನಿತ್ಯ ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ ನಿರ್ಮಲ ಚಾರದಿ ಚರಿಸಿ ನಿರ್ಮಲ ಚಾರದಿ ಚರಿಸಿ ಪರಬ್ರಹ್ಮ ಮೂರುತಿ ಪಾದ ಕಮಲವ ಭಜಿಸಿ ಮನವ ಶೋಧಿಸಬೇಕು ನಿತ್ಯ ಮನವ ಶೋಧಿಸಬೇಕು ನಿತ್ಯ ಆತನ ಭಕ್ತರಿಗೆ ಕೇಳಿಲ್ಲ ಪಾತಕ ಪತಿತ ಸಂಗಮ ಮಾಡ್ಬಾನಲ್ಲ ಆತನ ಭಕ್ತರಿಗೆ ಕೇಳಿಲ್ಲ ಅವ ಪಾತಕ ಪತಿತ ಸಂಗಮ ಮಾಡ್ಬಾನಲ್ಲ ನೀತಿವಂತರು ಕೇಳಿರಲ್ಲ ನೀತಿವಂತರು ಕೇಳಿರಲ್ಲ ನಮಗಾತನೆ ಗತಿವೀವ ಪುರಂದರ ವಿಠಲ ಮನವ ಶೋಧಿಸಬೇಕು ನಿತ್ಯ ಮನವ ಶೋಧಿಸಬೇಕು ನಿತ್ಯ ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿತ್ಯ ಮನವ ಶೋಧಿಸಬೇಕು ನಿತ್ಯ. ನೋಡಿ, ಈ ಕೀರ್ತನೆ ಎಷ್ಟು ಅರ್ಥಪೂರ್ಣವಾಗಿದೆ. ಪ್ರತಿನಿತ್ಯ ಜೀವನದಲ್ಲಿ ನಾವು ಅನುಸರಿಸಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಆಚರಣೆ ಇದು. ಪ್ರತಿದಿನ ಮನಸ್ಸನ್ನ ಶೋಧಿಸುತ್ತಾ ಸತ್ಯ ಅಸತ್ಯ ಧರ್ಮ ಅಧರ್ಮಗಳನ್ನ ವಿಂಗಡಿಸ್ತಾ ಹೊರಟೋದ್ರೆ ನಮ್ಮಲ್ಲಿ ಒಂದು ಆಳ ಚಿಂತನೆ ಮೂಡಿದ್ದೇ ಆದ್ರೆ ನಾವು ಅಧರ್ಮದ ಹಾದಿಯನ್ನು ಬಿಟ್ಟು ಧರ್ಮದ ಹಾದಿಯನ್ನ ಪ್ರವೇಶಿಸಲಿಕ್ಕೆ ಅನುಕೂಲಕರವಾಗುತ್ತೆ.
ನಾನೊಂದು ಸಣ್ಣ ಕಥೆಯನ್ನ ಹೇಳಿ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. 7:40ಕ್ಕೆ ನಾನು ಮುಗಿಸ್ಬೇಕು ಅಂತ ಹೇಳಿದರೆ, ಈ ಒಂದು ಸಣ್ಣ ದೃಷ್ಟಾಂತ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಭಿಕ್ಷುಕ ಆಸ್ಪತ್ರೆಯಲ್ಲಿ ನರಳ್ತಾ ಮಲಗಿದ್ದ. ಆ ಭಿಕ್ಷುಕನನ್ನ ನೋಡ್ಲಿಕ್ಕೆ ಒಬ್ಬ ವೈದ್ಯ ಮತ್ತೆ ಒಬ್ಬ ಪಾದ್ರಿ ಇಬ್ರು ಬಂದ್ರು. ಆ ಭಿಕ್ಷುಕನ ಪರಿಸ್ಥಿತಿಯನ್ನ ವೈದ್ಯ ಪರಿಪೂರ್ಣವಾಗಿ ಗಮನಿಸಿದ, ಪರೀಕ್ಷಿಸಿದ ನಂತರ ವೈದ್ಯ ಹೇಳ್ತಾನೆ, ಇನ್ನ ಈ ವ್ಯಕ್ತಿ ಕೆಲವೇ ಕ್ಷಣಗಳಲ್ಲಿ ಮರಣ ಹೊಂದ್ಬಿಡ್ತಾನೆ. ಈತ ಬಹಳ ತೀವ್ರತರವಾದಂತ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ಈತನನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈತ ಇನ್ನಿರೋದೇ ಕೆಲವೇ ಕ್ಷಣಗಳು ಅಂತ. ಆಗ ಪಾದ್ರಿ ಆತನ ಬಳಿ ಹೋಗ್ತಾನೆ, ಆ ಭಿಕ್ಷುಕನ ಕೈಯನ್ನ ಹಿಡ್ಕೊಳ್ತಾನೆ, ಆತನನ್ನ ಅನುಕಂಪದಿಂದ ಮಾತಾಡ್ತಾನೆ, ಆತನಿಗೆ ಅನುಕಂಪದಿಂದ ಒಂದೆರಡು ಮಾತುಗಳನ್ನ ಹೇಳ್ತಾನೆ. ಕೊನೆಯದಾಗಿ ಪಾದ್ರಿ ಹೇಳ್ತಾನೆ ಆ ವ್ಯಕ್ತಿಗೆ, ಅಯ್ಯ ನೀನು ನಿನ್ನ ಈ 2 ಕೈಗಳನ್ನ ಮೇಲಕ್ಕೆತ್ತು, ಜೋಡಿಸು, ದೇವರ ಪ್ರಾರ್ಥನೆಯನ್ನ ಕೊನೆಯ ಬಾರಿ ಮಾಡಿಬಿಡು ಅಂತ ಹೇಳ್ತಾನೆ. ಆತನ ಕೈಗಳನ್ನ ಮೇಲಕ್ಕೂ ಎತ್ತುತ್ತಾನೆ. ಆದ್ರೆ ಆ ಭಿಕ್ಷುಕ ಒಂದೇ ಕೈಯನ್ನ ಪೂರ್ತಿಯಾಗಿ ಮೇಲೆತ್ತಿ ಬಿಡಿಸಿ ಇಟ್ಕೊಳ್ತಾನೆ. ಆದ್ರೆ ಇನ್ನೊಂದು ಕೈನ ಮುಷ್ಟಿಯನ್ನ ಮಡಚಿಕೊಂಡಿಟ್ಕೊಳ್ತಾನೆ. ಪಾದ್ರಿ ಕೇಳ್ತಾನೆ, ಅಯ್ಯ ಆ ಮುಷ್ಟಿಯನ್ನು ಬಿಡಿಸು, 2 ಕೈಗಳ ಅಂಗೈಗಳು ಒಟ್ಟಿಗೆ ಬರಲಿ, ಆ ಭಗವಂತನನ್ನ ಬೇಡಿಕೋ ನೀನು ಕೈ ಎತ್ತಿ ಮೇಲೆ ಅಂತ. ಆದ್ರೆ ಆ ಭಿಕ್ಷುಕ ಹೇಳ್ತಾನೆ, ಕ್ಷಮಿಸಿ ಪಾದ್ರಿಗಳೇ, ಇನ್ನೊಂದು ಕೈಯನ್ನು ನಾನು ಖಂಡಿತ ತೆರೆಯಲಾರೆ, ತೆರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಆ ಮನುಷ್ಯ ಇನ್ನೇನು ಸಾಯ್ತಾ ಇದ್ದಾನೆ, ಆದ್ರೆ ಆತ ತನ್ನ ಇನ್ನೊಂದು ಕೈ ಮುಷ್ಟಿಯನ್ನ ತೆರಿತಾನೆ ಇಲ್ಲ. ಭಗವಂತನನ್ನ ಹಾಗೆ ಪ್ರಾರ್ಥನೆ ಮಾಡ್ತಾನಂತೆ. ಕೆಲವೇ ಕ್ಷಣಗಳಲ್ಲಿ ಆತ ಮರಣವನ್ನು ಹೊಂದ್ಬಿಟ್ಟ. ಆಮೇಲೆ ಪಾದ್ರಿ ಆತನ ಕೈ ಮುಷ್ಟಿಯನ್ನ ಬಿಡಿಸಿ ನೋಡ್ತಾನೆ. ನೋಡಿದ್ರೆ ಆತನ ಅಂಗೈಯಲ್ಲಿ ಕೆಲಸಕ್ಕೆ ಬಾರದ 4 ನಾಣ್ಯಗಳನ್ನ ಆತ ಬಿಗಿ ಹಿಡಿದು ಇಟ್ಕೊಂಡಿದ್ದಾನೆ. ಕೆಲಸಕ್ಕೆ ಬಾರದ, ಕೆಲವು ಉಪಯೋಗಕ್ಕೆ ಬಾರದ ನಾಣ್ಯಗಳು ಅವು. ನಮಗ್ ನಗು ಬರಬಹುದು, ಎಂಥ ವ್ಯಕ್ತಿ ಈತ ಅಂತ. ಆದ್ರೆ ನಾವು ಸಹ ಆ ಭಿಕ್ಷುಕನಂತೆನೆ. ಒಂದಲ್ಲ ಒಂದು ದಿನ ನಮ್ಮ ಮುಷ್ಟಿನೂ ಗಟ್ಟಿಯಾಗಿ ಮುಚ್ಕೊಂಡಿರುತ್ತೆ. ಅದನ್ನ ತೆರೆದು ನೋಡಿದ್ರೆ ಅದರಲ್ಲಿ ಇರೋದೆಲ್ಲ ಕೆಲಸಕ್ಕೆ ಬಾರದಂತಹ ನಾಣ್ಯಗಳೇ ಆಗಿರ್ತವೆ. ಅಂತ ಕೆಲಸಕ್ಕೆ ಬಾರದ ನಾಣ್ಯಗಳನ್ನ ಬಿಟ್ಟು ಇನ್ನೇನು ಇರೋದಿಲ್ಲ. ಇದರ ಅರ್ಥ ಏನಂದ್ರೆ, ಕೆಲಸಕ್ಕೆ ಬಾರದ ಆಲೋಚನೆಗಳು, ಭಾವನೆಗಳು, ನಮ್ಮ ಜೀವನದಲ್ಲಿ ಸಂಭವಿಸಿದ ಘಟನೆಗಳು, ಅನುಭವಗಳು, ಇವುಗಳನ್ನ ಭದ್ರವಾಗಿಟ್ಕೊಂಡಿರ್ತೀವಿ. ಅದು ಯಾವುದು ಕೆಲ್ಸಕ್ಕೆ ಬರೋದಿಲ್ಲ. ಕಾರಣ, ಅನುಭವದಿಂದ ನಾವು ಪಾಠ ಕಲ್ತಿರೋದಿಲ್ಲ. ಆ ಸಂದರ್ಭದಿಂದ ಏನು, ಯಾವ ಅರಿವು ನಮ್ಮಲ್ಲಿ ಉಂಟಾಗ್ಬೇಕೋ ಆ ಅರಿವು ಉಂಟಾಗಿರೋದಿಲ್ಲ. ಕೆಲಸಕ್ಕೆ ಬರದ ನಾಣ್ಯಗಳು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾಣ್ಯಗಳು ಅಂದ್ರೆ ಅದು ಬರೀ ಕರೆನ್ಸಿ ಅಲ್ಲ. ಅದು ಕೆಲಸಕ್ಕೆ ಬರದ ನಾಣ್ಯಗಳು ಅಂತಂದ್ರೆ ನಮ್ಮ ಜೀವನದಲ್ಲಿ ಕೆಲಸಕ್ಕೆ ಬಾರದೇ ಇರೋ ಎಷ್ಟೋ ಸಂಗತಿಗಳಿವೆ. ಆ ಸಂಗತಿಗಳಲ್ಲೇ ಮುಳುಗಿರ್ತೀವಿ, ನಾವು ದುಃಖಿಸ್ತಿರ್ತೀವಿ. ಅಂತ ಸಂಗತಿಗಳನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಸತ್ತು ಹೋಗ್ತೀವಿ. ಬೇಕಾ ಇದೆಲ್ಲ? ಇಂಥ ಸಂಗತಿಗಳ ಅವಶ್ಯಕತೆ ಇದೆಯಾ? ಇಂಥ ಆಲೋಚನೆಗಳು, ಭಾವನೆಗಳು, ಸಂದರ್ಭಗಳು, ಘಟನೆಗಳು, ಇವುಗಳಿಂದ ಹೊರಬರಬೇಕಾದದ್ದಲ್ವ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಸಾಧನೆ. ಅದೇ ಅಂತರ್ಯಾತ್ರೆ. ಅಂತರ್ಯಾತ್ರೆ ಅನ್ನೋದು ಶೇಖರಿಸುವ ಮಾರ್ಗವಲ್ಲ, ತ್ಯಜಿಸುವ ಮಾರ್ಗ. ಸತ್ತಾಗ 2 ಕೈಗಳನ್ನು ತೆರೆದಿಟ್ಕೊಂಡಿರ್ಬೇಕು. ಅಲೆಕ್ಸಾಂಡರ್ ಚಕ್ರವರ್ತಿಯ ಮೇಲು ಅವನು ಜಗತ್ತನ್ನೆಲ್ಲ ಗೆಲ್ಲಲಿಕ್ಕೆ ಹೋದ, ಪ್ರತಿಯೊಂದನ್ನು ಅನುಭವಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಕೊನೆಗೆ ಸಾಯಕ್ಕೆ ಮೊದಲು ನರಳ್ತಾ ಇರುವಾಗ ತನ್ನ
ಅರ್ಚಕನಿಗೋ ಪಾದ್ರಿಗೋ ಅಥವಾ ವೈದ್ಯನಿಗೋ ಹೇಳ್ದ, ನಾ ಸತ್ತ ನಂತರ ನನ್ನ 2 ಅಂಗೈಗಳನ್ನು ತೆರೆದಿಡಿ, ಈ ಜಗತ್ತು ತೆರೆದ ಆ ಅಂಗೈಯನ್ನ ನೋಡ್ಲಿ ಅಂತ ಅಲೆಕ್ಸಾಂಡರ್ ಚಕ್ರವರ್ತಿಯೇ ಸತ್ತು ಹೋದಾಗ ಕೈಯಲ್ಲಿ ಬಿಡಿಗಾಸನ್ನ ಸಹ ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಿರೋವಾಗ ನಾನು ಏನನ್ನ ಕೊಂಡೊಯ್ಯಬಲ್ಲೆ? ಏನೂ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಯಾಕಾಗಿ ಇಂತಹ ಒಂದು ಜಂಜಾಟ? ಈ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕು. ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳಿಂದ ಮುಕ್ತರಾಗಬೇಕು. ಅಂತ ವಿಚಾರ ಶುದ್ಧಿ ಮತ್ತು ಭಾವಶುದ್ಧಿಗೆ ಸಂಬಂಧಪಟ್ಟ ಹಾಗೆ ಧ್ಯಾನ ಅತ್ಯಂತ ಅವಶ್ಯಕ. ಕ್ರಮಬದ್ಧವಾಗಿ ಪ್ರತಿನಿತ್ಯ ಧ್ಯಾನ ಮಾಡುವ ಒಂದು ಕಲೆಯನ್ನು ನಾವು ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಓವರ್ ಟು ಶ್ರೀಮತಿ ವಾಣಿ ವಾಸುದೇವ್. ಧನ್ಯವಾದ ಡಾಕ್ಟರ್ ನಾಗೇಶ್ ಅವರೇ. ಒಂದೆರಡು ಪ್ರಶ್ನೆಗಳಿಗೆ ಅವಕಾಶ ಇದೆ. 5 ನಿಮಿಷ ಡಾಕ್ಟರ್ ನಾಗೇಶ್ ಅವರಿಗೆ ಪ್ರಶ್ನೆಗಳು ಏನಾದರೂ ಇದ್ರೆ ಚಾಟ್ ವಿಂಡೋನಲ್ಲಿ ಟೈಪ್ ಮಾಡಬಹುದು, ಓದಿ ಹೇಳ್ತೀವಿ. ಡಾಕ್ಟರ್ ನಾಗೇಶ್ ಅವರು ಉತ್ತರ ಕೊಡ್ತಾರೆ. ಏನಾದರೂ ಪ್ರಶ್ನೆಗಳಿದ್ರೆ ಚಾಟ್ ವಿಂಡೋನಲ್ಲಿ ಟೈಪ್ ಮಾಡಿ ಡಾಕ್ಟರ್ ನಾಗೇಶ್ ಅವರಿಗೆ 1-2-3 ಈ ಪ್ರಶ್ನೆಗಳಿಗೆ ಕಾಲಾವಕಾಶ ಇದೆ. ಸೊ ಡಾಕ್ಟರ್ ನಾಗೇಶ್ ಅವರೇ, ತುಂಬಾ ಮೆಚ್ಚುಗೆಯ ನುಡಿಗಳು ಚಾಟ್ ವಿಂಡೋನಲ್ಲಿ ಬರ್ತಾ ಇದೆ. ಪ್ರಶ್ನೆಗಳೇನು ಬಂದಿಲ್ಲ. ರಮೇಶ್ ಪುಟ್ಟಣ್ಣ ಅವರು ಯು ಹ್ಯಾವ್ ಸೋ ವಂಡರ್ಫುಲಿ ಎಕ್ಸ್ಪ್ಲೈನ್ಡ್ ಫಿಲಾಸಫಿ ಅಂತ ಹೇಳಿದ್ದಾರೆ. ಮೆನಿ ಥ್ಯಾಂಕ್ಸ್, ಸಿಂಪಲ್ ಟ್ರೂತ್ ಬ್ಯೂಟಿಫುಲಿ ಕನ್ವೇಡ್ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಸೂಚಿಸ್ತಾ, one person raising the hand. ಯಾರಾದ್ರೂ ಜಯಶ್ರೀ ಪ್ರಸಾದ್ ಇಲ್ಲ, ಅವರ ತಪ್ಪಾಗಿ ರೇಸ್ ಮಾಡಿದ್ರು.